ನಿನ್ನೆ ಒಂದು 4 ಶ್ಲೋಕ ಹೇಳ್ಕೊಂಡ್ವಿ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಅವರೆಲ್ಲರೂ ಕೂಡ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾ ಅಪಹೃತಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ವೇದವಾದರತಾಃ, ವೇದದ ಬಗ್ಗೆ ಸ್ವಲ್ಪ ಕಟುವಾದ ವಿಮರ್ಶೆ ಕೃಷ್ಣ ಇಲ್ಲಿ ಮಾಡಿದ್ದಾನೆ ಅಂತ ಇದನ್ನು ಯೋಚನೆ ಮಾಡುವ ಚಿಂತಕರು ಹೇಳ್ತಾರೆ. ನಮಗೆ ಒಂದು ಅನುಮಾನ ಬರೋದಿಲ್ವಾ? ಹಾಗಾದರೆ ನಾವೆಲ್ಲ ವೇದವನ್ನು ವೇದವೇ ನಮಗೆಲ್ಲ ಶಾಸ್ತ್ರ ಅಂತ ಹೇಳಿ ತಿಳ್ಕೊಂಡಿದ್ದೀವಿ, ಇದರಲ್ಲಿ ವೇದದಲ್ಲಿ ಏನೂ ಇಲ್ಲ ಅನ್ನೋದ ರೀತಿಯಲ್ಲಿ ಹೇಳ್ತಾ ಇದ್ದಾರಲ್ಲ ಅಂಥೇಳಿ. ಶಂಕರರು ಇದಕ್ಕೆ ಸ್ಪಷ್ಟವಾಗಿ ಭಾಷ್ಯದಲ್ಲಿ ಹೀಗೆ ಹೇಳ್ತಾರೆ. ವೇದವಾದರತಾಃ ಯಾಮಿಮಾಂ ಪುಷ್ಪಿತಾಂ ವಾಚಂ ಬಹ್ವರ್ಥ ಸಾಧನವಾದ ಫಲಪ್ರಕಾಶಕೇಶು ವೇದವಾಕ್ಯೇಷು ರತಾಃ ತೇ ವೇದವಾದಿನಃ ತೇ ಅಲ್ಪಮೇಧಸಃ ಅವಿಪಶ್ಚಿತಃ. ವೇದಗಳಲ್ಲಿ ಎಷ್ಟೋ ವಾಕ್ಯಗಳಲ್ಲಿ ನಿಮಗೆ ಹಾಗಾಗುತ್ತೆ, ಹೀಗಾಗುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತ ಬೇಕಾದಷ್ಟು ಉಂಟು. ಇಂಥವ್ರು ಏನು ಮಾಡ್ತಾರೆ ಅಂದರೆ ಅದಷ್ಟನ್ನು ಮಾತ್ರವೇ ಹಿಡ್ಕೊಂಡಿರ್ತಾರೆ. ವೇದದ ಮುಖ್ಯವಾದ ಆಶಯವನ್ನು ಅವರು ಮುಟ್ಲಿಕ್ಕೇ ಹೋಗೋದಿಲ್ಲ. ಒಂದು ಉದಾಹರಣೆಗೆ ಒಂದು ಮಂತ್ರ ಹೇಳ್ತೀನಿ ನಾನು. ಇದು ಋಗ್ವೇದದ ಸಂಹಿತೆಯಲ್ಲಿ ಬರುವಂತಹ ಒಂದು ಮಂತ್ರ. ಅಲ್ಲಿ ಹೀಗಿರಬೇಕು ನಾವು ಅನ್ನುವಂತಹ ರೀತಿಯಲ್ಲಿ ಸಾಮಾನ್ಯ ಸಂಸಾರಸ್ಥರಿಗೆ ಅನ್ವಯ ಆಗುವಂತೆ ಒಂದು ವೇದ ಮಂತ್ರ. ಘೃತ ದುರ್ಲುಪ್ತಂ ಮಧುಮತ್ ಸುವರ್ಣಂ ಧನಂಜಯಂ ಧರುಣಂ ಧಾರ ಇಷ್ಣೋ ಋಣಕ್ಸಪತ್ನಾ ದಧರಾಂಶ್ಚ ಕೃಣ್ವದಾರೋಹ ಮಾಂ ಮಹತೆ ಸೌಭಗಾಯ ಅಂತ ಮಂತ್ರ. ಸೌಭಾಗ್ಯ ರುಕ್ ಅಂತ ಹೇಳ್ತಾರೆ, ಪಾಠ ಮಾಡ್ಕೊಂಡಿದ್ದೀರಿ ಅಲ್ವಾ? ಆ ಮಂತ್ರ ಏನು ಹೇಳುತ್ತೆ? ಘೃತ ದುರ್ಲುಪ್ತಂ ಮಧುಮತ್ ಸುವರ್ಣಂ ಧನಂಜಯಂ ಧರುಣಂ ಧಾರ ಇಷ್ಣು. ನೀವು ನಿಮ್ಮ ವಯಸ್ಸಿನ ಪೂರ್ವ ಭಾಗದಲ್ಲಿ ತುಪ್ಪ, ಜೇನುತುಪ್ಪ, ಸ್ವಾದಿಷ್ಟವಾದಂತಹ ಪದಾರ್ಥಗಳು ಇದನ್ನೆಲ್ಲ ಯಥೇಚ್ಛವಾಗಿ ಭೋಗಿಸಿ ಧನ ಸಂಪಾದನೆ ಚೆನ್ನಾಗಿ ಮಾಡಿ ಧನಂಜಯಂ ಧರುಣಂ ಧಾರ ಇಷ್ಣೋ, ಜಯವನ್ನು ನೀವು ಪಡೆಯಿರಿ. ಧಾರುಣಿ ಅಂದರೆ ಭೂಮಿಯ ಒಡೆಯರಾಗಿ. ಇದು ಮೊದಲನೆಯ ಲೈನಿನ ಅರ್ಥ. ಎರಡನೇ ಲೈನ್ನಲ್ಲಿ ಏನು ಹೇಳ್ತಾರೆ? ಋಷಿಯ ಆಶಯ ಅಲ್ಲಿದೆ. ಋಣಕ್ ಸಪತ್ನಾ ದಧರಾಂಶ್ಚ ಕೃಣ್ವದಾರೋಹ ಮಾಂ ಮಹತೆ ಸೌಭಗಾಯ. ಸಂಸಾರ ಜೀವನವನ್ನು ನಾವು ಶುರು ಮಾಡಿದ ಮೇಲೆ ನಮಗೆ ಇಲ್ಲಿ ಕೆಲವು ಋಣಗಳು ಬಂದೇ ಬರ್ತದೆ. ಆ ಋಣಗಳನ್ನು ಮುಗಿಸಿಕೊಳ್ಳದೆ ನಾವು ಇಲ್ಲಿಂದ ಹೋಗುವ ಹಾಗಿಲ್ಲ. ಹೋದರೆ ಮತ್ತೆ ಅದನ್ನು ತೀರಿಸಲಿಕ್ಕಾಗಿ ಮತ್ತೆ ಬರಬೇಕಾಗ್ತದೆ. ಸ್ಮೃತಿ ಸ್ಪಷ್ಟವಾಗಿ ಹೇಳ್ತದೆ, ಋಣಾನಿ ತ್ರೀಣಿ ಅಪಾಕೃತ್ಯ ಮನೋಮೋಕ್ಷೇ ನಿವೇಶಯೇತ್ ಅಂತ ಹೇಳಿ. 3 ಋಣಗಳನ್ನು ನೀವು ತೀರಿಸಿಕೊಂಡೇ ಮುಂದಿನದಾದ ಆ ಬ್ರಹ್ಮ, ಆ ಆತ್ಮ, ಆ ಮೋಕ್ಷದ ಬಗ್ಗೆ ಗಮನ ಕೊಡಬೇಕು. ಈ 3 ಋಣಗಳನ್ನು ತೀರಿಸಿಕೊಳ್ಳದೆ ಹೋದರೆ ನಿಮಗೆ ಅಲ್ಲಿಗೆ ಹೋಗಲಿಕ್ಕೆ ಅಧಿಕಾರವೇ ಇಲ್ಲ. ಅದು 2ನೇ ಲೈನ್ನಲ್ಲಿ ಹೇಳಿದ್ದಾರೆ. ನಿಧಾನವಾಗಿ ನೀವು ಆ ಭೋಗೈಶ್ವರ್ಯ ಪ್ರಸಕ್ತಾನಾಂ ಅಂತ ಏನು ಕೃಷ್ಣ ಹೇಳಿದ್ದಾನೆ ಅದರಲ್ಲೇ ಮುಳುಗಿ ಅದರಲ್ಲೇ ಜೀವನವನ್ನು ಕೊನೆ ಕಾಣ್ಬಿಡ್ಬೇಡಿ. ನಿಮ್ಮ 3ರ ನಂತರದ ಅಪವರ್ಗದ ಮುಖ್ಯವಾದ ಗುರಿ ನಿಶ್ರೇಯಸ, ಮೋಕ್ಷ, ಬ್ರಹ್ಮತತ್ವ, ಆತ್ಮವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸುವುದು. ಇದರ ಬಗ್ಗೆ ನೀವು ಸಾಧನೆಯ ನೆಲೆಯಲ್ಲಿ ನಿಂತುಕೊಂಡು ನಿಮ್ಮ ಋಣಗಳನ್ನೆಲ್ಲ ತೀರಿಸಿಕೊಂಡು ಮಹತ್ತಾದ ಯಾವುದೋ ಒಂದು ದೊಡ್ಡ ಧಾಮಕ್ಕಾಗಿ ಇಲ್ಲಿಂದ ಪ್ರಯಾಣ ಬೆಳೆಸಿ ಅಂತ ಹೇಳ್ತಾರೆ. ಈ 2ನೇ ಲೈನ್ ಹೇಳೋದಿಲ್ಲ ಅವರು, ಮೊದಲನೇ ಲೈನ್ ಮಾತ್ರ ಹೇಳ್ತಾರೆ. ಯಾಕೆಂದರೆ ಆಪಾತ ಮನೋಹರವಾಗಿ ಕಿವಿಗೆ ಬೀಳುತ್ತೆ ಅದು. ಜೇನುತುಪ್ಪ, ತುಪ್ಪ ಇದನ್ನೆಲ್ಲ ತಿನ್ನುವಂಥ ವೇದದಲ್ಲಿ ಹೇಳಿದೆ, ಆದ್ದರಿಂದ ಅದನ್ನು ಮಾಡೋಣ. ಅಂತಹ ಬಹ್ವರ್ಥ, ಇದನ್ನೇ ಶಂಕರರು ಸ್ಪಷ್ಟವಾಗಿ ಭಾಷ್ಯದಲ್ಲಿ ಹೇಳಿರುವುದು. ಬಹ್ವರ್ಥವಾದ ಫಲಸಾಧನ ಪ್ರಕಾಶಕೇಶು
ವೇದಾರ್ಥೇಷು ರತಾಃ ತೇ ವೇದವಾದಿನಃ. ಅದಕ್ಕೆ ಅರ್ಥವನ್ನು ಬರಿತಾ ಅಲ್ಪಮೇಧಸಃ ಅಂತ ಹೇಳಿ ಆಚಾರ್ಯರ ಮಾತಿಗೆ ಅವಿವೇಕಿನಃ ಅನ್ನುವಂತಹ ಅರ್ಥವನ್ನು ಹೇಳಿ ಅದನ್ನು ತರ್ಜುಮೆ ಮಾಡಿದವರು ಹೇಳ್ತಾರೆ, ದೇ ಆರ್ ಫೀಬಲ್ ಮೈಂಡ್ ಪೀಪಲ್ ಅಂತ ಹೇಳಿ. ದೇ ಲ್ಯಾಕ್ ಇನ್ ಡಿಸ್ಕ್ರಿಮಿನೇಷನ್. ಕೃಷ್ಣ ವಾರಿಯರ್ ಅಂತ ಹೇಳಿ ಭಾಷ್ಯಕ್ಕೆ ಒಂದು ಇಂಗ್ಲೀಷಿನ ಒಂದು ಕಾಮೆಂಟ್ರಿ ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಪ್ರೊಫೆಸರ್ ಕೃಷ್ಣ ವಾರಿಯರ್ ಅಂತ ಹೇಳಿಬಿಟ್ಟು ಚೆನ್ನೈನಲ್ಲಿ ಚೀಫ್ ಲೈಬ್ರರಿಯನ್ ಕ್ಯೂರೇಟರ್ ಆಗಿದ್ದರು. ಭಾಳ ಸುಂದರವಾದಂತಹ ಒಂದು ಇಂಗ್ಲೀಷ್ನಲ್ಲಿ ಕಾಮೆಂಟ್ರಿಯನ್ನು ತರ್ಜುಮೆ ಮಾಡಿದ್ದಾರೆ. ಅವರು ಹೇಳ್ತಾರೆ, ಹಾಗಾಗಿ ಅಂಥವರ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾವು ವೇದವನ್ನು ಶ್ರುತಿಕರ್ಮ ಮತ್ತು ಸ್ಮೃತಿಕರ್ಮ ಅಂತ ಎರಡುಂಟು. ನಮಗೆ ಏನು ನಮ್ಮ ವರ್ಣಾಶ್ರಮ ಧರ್ಮ ಪದ್ಧತಿಗೆ ಅನುಗುಣವಾಗಿ ವೇದ ಏನೆಲ್ಲವನ್ನು ಹೇಳಿದೆಯೋ ಅದೆಲ್ಲವನ್ನೂ ಕೂಡ ಕಾಲಕಾಲಕ್ಕೆ ನಾವು ಮಾಡಲೇಬೇಕು. ಆದರೆ ಬಹ್ವರ್ಥವಾದ ಫಲಸಾಧನ ಪ್ರಕಾಶಕೇಶು ಅದು ಸಿಗುತ್ತೆ, ಇದು ಸಿಗುತ್ತೆ, ಅದನ್ನು ಮಾಡಿ ಇದನ್ನು ಮಾಡಿ ಆ ಕಡೆಗೆ ಹೋಗಬೇಡಿ. ಅಂಥ ರೀತಿಯಲ್ಲಿ ಹೋದರೆ ಅಂಥವರನ್ನು ಕೃಷ್ಣ ಕರೆದಿರೋದು ಅವಿಪಶ್ಚಿತಃ, ಅಲ್ಪಮೇಧಸಃ, ಅವಿವೇಕಿನಃ, ದೇ ಆರ್ ಅನ್ವೈಸ್ ಪೀಪಲ್ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆಗಬಾರ್ದು. ನಾವು ವೇದವನ್ನು ಓದಬೇಕು. ವೇದವನ್ನು ಓದಿ ಅದರಲ್ಲಿ ಇರುವ ಮೂಲವಾದ ತತ್ವವನ್ನು ತಿಳಿದುಕೊಂಡು ವೇದವನ್ನು ಮೇಲೆ ತೆಗೆದಿಟ್ಬಿಡಬೇಕು ಅಂತ ಹೇಳ್ತಾರೆ. ನೀವು ಪರಮಹಂಸರು ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದರು, ಕೇಳಿರಬಹುದು ತಾವೆಲ್ಲ. ನಮಗೆ ವಾರ್ಷಿಕ ಪಂಚಾಂಗವನ್ನು ನಾವು ತಗೊಳ್ತೀವಿ. ಪಂಚಾಂಗದಲ್ಲಿ ಈ ವರ್ಷ ಎಷ್ಟು ಮಳೆ ಇದೆ ಅಂತ ಕೇಳ್ತಾರೆ. ಅವರು ಏನೋ ಒಂದು ಬರೆದಿರ್ತಾರೆ. ಅಲ್ಲಿ ಪರಮಹಂಸರು ಹೇಳ್ತಾ ಇದ್ದರು, ಅಲ್ಲಿ ಅಷ್ಟು ಮಳೆ ಬರುತ್ತೆ, ಈ ನಕ್ಷತ್ರದಲ್ಲಿ ಇಷ್ಟು ಮಳೆ ಬರುತ್ತೆ, ಆ ನಕ್ಷತ್ರದಲ್ಲಿ ಅಷ್ಟು ಮಳೆ ಬರುತ್ತೆ ಅಂತ ಬರೆದಿದ್ದಾರೆ. ಆ ಪಂಚಾಂಗವನ್ನು ಹಿಂಡಿದರೆ ಏನಾದರೂ ನೀರು ಬರುತ್ತೆಯೇ ಅಂತ ಕೇಳೋರು. ಹಾಗೆ ವೇದದ ಮುಖ್ಯ ಆಶಯವನ್ನು ಬಿಟ್ಟು ನೀವು ಯಾವುದೋ ಇದನ್ನು ಹಿಡ್ಕೊಂಡ್ಬಿಟ್ರೆ ವೇದಾರ್ಥ ತತ್ವಜ್ಞಾನ ನಿಮಗೆ ಹೇಗೆ ಬರ್ತದೆ? ಆತ್ಮದ ಬಗ್ಗೆ ಚಿಂತೆ ಹೇಗೆ ಬರ್ತದೆ? ವೇದದಲ್ಲಿ ಮುಖ್ಯವಾಗಿ ಇರುವುದು ನಿನ್ನೆ ನಾವು ಹೇಳ್ಕೊಂಡ್ವಿ, ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಮುಪಾಯಂ ಯೋ ಗ್ರಂಥ ವೇದಯತಿ ಸಹ ವೇದ. ಇಂದ್ರಿಯಾತೀತವಾದ ಅಲೌಕಿಕ, ಇಂದ್ರಿಯಾತೀತವಾದಂತಹ ಯಾವುದೋ ಉಪಾಯಗಳನ್ನು ನಮಗೆ ವೇದ ತಿಳಿಸಿಕೊಡ್ತದೆ. ಆದ್ದರಿಂದ ನಮ್ಮ ಉಪನಿಷತ್ತುಗಳು, ನಮ್ಮ ಕೆಲವು ಶಾಸ್ತ್ರ ಗ್ರಂಥಗಳಲ್ಲೆಲ್ಲ ಹೇಳಿರುವ ಒಂದು ಮಾತುಂಟು. ಮುಖ್ಯವಾಗಿ ಅತ್ಯಂತ ಹಳೆಯ ಉಪನಿಷತ್ತು ಅಂಥೇಳಿ ನಾವು ಪರಿಗಣಿಸುವ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಾತುಂಟು, ಯತ್ರ ವೇದೋ ಅವೇದೋ ಭವತಿ ಅಂತ ಹೇಳಿ. ನಿಜವಾದ ರೀತಿಯಲ್ಲಿ ಸಾಧನೆ ಮಾಡಿಕೊಂಡು ವೇದದ ಆ ಒಳಭಾವವನ್ನು ತಿಳಿದುಕೊಂಡು ಅದರ ಸತ್ವವನ್ನು ಸರಿಯಾಗಿ ಗ್ರಹಿಸಿ ಆ ವೇದದ ಚಿಂತನೆಯನ್ನು ನಾವು ಮನಸ್ಸಿನಲ್ಲಿ ತಂದುಕೊಂಡು ಆ ಸತ್ಯದ ಸಾಕ್ಷಾತ್ಕಾರ ಮಾಡುವ ಎಡೆಯಲ್ಲಿ ನಾವು ಸಾಧನೆ ಮಾಡ್ತಾ ಹೋಗಿಬಿಟ್ರೆ ಅಂತಹವರಿಗೆ ಈ ವೇದ ಅವೇದ ಆಗಿಬಿಡ್ತದೆ. ವೇದಕ್ಕೇನು ಬೆಲೆ ಇಲ್ಲ, ಅವರಿಗೆ ಬೇಕಾಗಿಲ್ಲ. ಅವರಿಗೆ ವೇದ, ನೀನು ವೇದ ಓದಬೇಕು, ವೇದದ ಪುಸ್ತಕವನ್ನು ತೆಗೆದು ಮೇಲ್ಗಡೆ ನಾಗಂದಿಗೆಯ ಮೇಲೆ ಇಡಬೇಕು ಅಂತ ಹೇಳ್ತಾರೆ. ಯತ್ರ ವೇದೋ ನ ವೇದೋ ಅವೇದೋ ಭವತಿ. ಇದು ಕೇವಲ ನಮ್ಮಲ್ಲಿ ಮಾತ್ರ ಅಲ್ಲ, ಕ್ರಿಶ್ಚಿಯಾನಿಟಿಯಲ್ಲಿ ಮತ್ತು ಮುಸ್ಲಿಮರಲ್ಲೂ ಕೂಡ ಈ ಚಿಂತನೆ ಇತ್ತು ಅಂತ ಹೇಳ್ತಾರೆ. ಆದರೆ ಅವರಲ್ಲಿ ಅದನ್ನು ಎತ್ತಿ ಹೇಳಿದವರು ಕೆಲವರನ್ನ ಶಿಕ್ಷೆಗೆ ಒಳಪಡಿಸಿ ಇಲ್ಲ ಅಂತ ಮಾಡಿಬಿಟ್ರು. ಸಾಕ್ರೆಟೀಸನ್ನು ಕೊಂದು ಹಾಕಿದ್ರು. ಅವತ್ತೇ ಒಂದು ಸಲ ಮಾತಾಡಿದ್ದೀವಲ್ಲ ನಾವು. ಆ ರೀತಿಯ ಆ ಧೈರ್ಯ ಬರೋದಿಲ್ಲ ಅವರಿಗೆ. ಆದರೆ ನಮ್ಮಲ್ಲಿ ಆ ಧೈರ್ಯ ಇದೆ. ಪ್ರಶ್ನೆ ಮಾಡುವ ಅಧಿಕಾರ, ಪ್ರಶ್ನೆ ಮಾಡುವ ಒಂದು ಹಕ್ಕು, ಸ್ವಾತಂತ್ರ್ಯ ನಮಗೆ ನಮ್ಮ ಹಿಂದಿನವರು ಕೊಟ್ಟಿದ್ದಾರೆ. ಆದ್ದರಿಂದ ಅಲ್ಲಿ ನಾವು ವೇದಗಳನ್ನು ಮೀರಿ ಹೋಗಿ ಸತ್ಯವನ್ನು ಶೋಧಿಸಬೇಕು, ಆತ್ಮದ ನಿಜವಾದಂತಹ ನೆಲೆಯನ್ನು ಗುರುತಿಸಿಕೊಳ್ಳಬೇಕು ಅನ್ನುವಂತಹ ಅರ್ಥ ಆ 3-4 ಶ್ಲೋಕ ಕೊಡ್ತದೆ. 45ನೇ ಶ್ಲೋಕ ಹೇಳುತ್ತೆ ನೋಡಿ, ಅದನ್ನು ಸ್ಪಷ್ಟಪಡಿಸ್ತಾರೆ. ತ್ರೈಗುಣ್ಯ ವಿಷಯ ವೇದಾ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವ ನಿತ್ಯಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್. ಅರ್ಜುನ, ವೇದಗಳೆಲ್ಲ ತ್ರೈಗುಣ್ಯದ ವಿಷಯವನ್ನೇ ಕುರಿತು ಹೇಳುತ್ತದೆ.
ತ್ರೈಗುಣ್ಯದ ವಿಷಯ ಅಂತ ಹೇಳಿದ್ರೆ ಏನು? ತ್ರಿಗುಣಗಳು, ಸತ್ವ, ರಜಸ್ಸು, ತಮಸ್ಸು. ಸಂಸಾರದಲ್ಲಿ ಇರುವ ನಾವೆಲ್ಲರೂ ಕೂಡ ಈ ಮೂರು ಗುಣಗಳೊಂದಿಗೇ ಇಲ್ಲಿ ಬಾಳಬೇಕು. ಈ ಮೂರು ಗುಣಗಳು ಸರಿಯಾದ ರೀತಿಯಲ್ಲಿ ಇರುವುದಿಲ್ಲ, ಅನ್ನೀವನ್ನಾಗಿ ಇರಬೇಕು. ಅದು ಒಂದು ಕೆಲವೊಮ್ಮೆ ಒಂದಕ್ಕಿಂತ ಒಂದು, ಕೆಲವರಲ್ಲಿ ಒಂದು ಜಾಸ್ತಿ ಆಗ್ಬೋದು, ಒಂದು ಕಮ್ಮಿ ಆಗ್ಬೋದು. ಆದ್ದರಿಂದ ವೇದದಲ್ಲಿ ಬರುವುದೆಲ್ಲ ಹೆಚ್ಚಿನ ಮಾತುಗಳು ಅದಕ್ಕೆ ಸಂಬಂಧಪಟ್ಟಿದ್ವು. ಆದ್ದರಿಂದ ವೇದದ ಮೂಲ ಆಶಯವನ್ನು ನಾವು ಗುರುತಿಸಬೇಕಾದರೆ ಅದರ ಒಳಗಡೆಗೆ ಹೋಗಬೇಕು. ಬೃಹತ್ ಆರಣ್ಯಕ ಅಂತ ಅದನ್ನೇ ಹೇಳುವುದಲ್ಲಿ, ದೊಡ್ಡ ಅರಣ್ಯ ಅದು. ಆ ಬೃಹದಾರಣ್ಯಕದ ಒಂದು ಮಹಾವಾಕ್ಯವನ್ನೇ ನಾವು ಬಹಳ ಆಧಾರ ವಾಕ್ಯವನ್ನಾಗಿ ತೆಗೆದುಕೊಳ್ತೀವಿ. ಮಹಾವಾಕ್ಯ ಯಾವುದು ಹೇಳಿ? ನಾಯಮಾತ್ಮ ಅಯಮಾತ್ಮ ಬ್ರಹ್ಮ. ಈ ಆತ್ಮವೇ ಬ್ರಹ್ಮ. ಆಚಾರ್ಯರು ಆ ಮಹಾವಾಕ್ಯವನ್ನು ಉತ್ತರದ ಜ್ಯೋತಿಷ್ಪೀಠಕ್ಕೆ ಇಟ್ಟಿದ್ದಾರೆ, ಅಥರ್ವಣ ವೇದ ಅಲ್ಲಿ. ಆದ್ದರಿಂದ ನಾವು ತ್ರಿಗುಣಗಳನ್ನು ಮೀರಿ ಹೋಗಬೇಕು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ತ್ರೈಗುಣ್ಯ ವಿಷಯ ವೇದ. ವೇದಗಳೆಲ್ಲ ಹೇಳುವುದು ಈ ಮೂರು ಗುಣಗಳ ವಿಚಾರ. ನಿಸ್ತ್ರೈಗುಣ್ಯೋ ಭವ ಅರ್ಜುನ. ಅರ್ಜುನ, ನೀನು ಈ ಮೂರು ಗುಣಗಳನ್ನು ಮೀರಿ ನಿಸ್ತ್ರೈಗುಣ್ಯ, ತ್ರಿಗುಣಗಳನ್ನು ಮೀರಬೇಕು. ತ್ರಿಗುಣಗಳನ್ನು ಮೀರಿದರೆ ಏನಾಗ್ತದೆ? ಇದೊಂದು ಕ್ರಾಂತಿಕಾರಕ ಹೇಳಿಕೆ ಅಂತ ಹೇಳಿ ಸ್ವಾಮೀಜಿಯವರು ಹೇಳ್ತಾರೆ. ತ್ರಿಗುಣಗಳನ್ನು ಮೀರುವುದು ಅಂತ ಹೇಳಿದ್ರೆ ಅಷ್ಟು ಸುಲಭನಾ? ಸಾಧ್ಯವಿಲ್ಲ. ಒಂದಲ್ಲ ಒಂದು ಗುಣ ನಮಗಿದ್ದೇ ಇರ್ತದೆ. ಆದರೆ ಪರಮಹಂಸರು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ. ಒಬ್ಬ ಪಾಪ ಸಂಸಾರಸ್ಥ ಕಾಡಿನಲ್ಲಿ ತನ್ನ ಸಾಮಾನನ್ನೆಲ್ಲ ಹೊತ್ಕೊಂಡು ಹೋಗ್ತಾ ಇದ್ದಂತೆ. 3 ಜನ ಕಳ್ಳರು ಎದುರುಗಡೆಗೆ ಬಂದರಂತೆ. ಸರಿ, ಅವನನ್ನು ಬಡಿದ್ರು, ಅವನ ಹತ್ರ ಇದ್ದಿದ್ದನ್ನೆಲ್ಲ ಕಿತ್ತುಕೊಂಡ್ರು. ಅದರಲ್ಲಿ ಒಬ್ಬ ಹೇಳಿದಂತೆ, ಇವನನ್ನು ಕೊಂದು ಬಿಡೋಣ ಇವನನ್ನು ಅಂತ ಹೇಳಿ. ಅದಕ್ಕೆ ಉದ್ಯುಕ್ತರಾದರು. ಅದಕ್ಕೆ ಇನ್ನೊಬ್ಬ ಹೇಳಿದಂತೆ, ಎರಡನೇವನು, ಬೇಡ ಅವನನ್ನು ಮರಕ್ಕೆ ಕಟ್ಟಿ ಹಾಕಿ ಹೋಗೋಣ, ಯಾಕೆ ಕೊಲ್ಲಬೇಕು ನಾವು. ಸರಿ, ಮರಕ್ಕೆ ಕಟ್ಟಿ ಹಾಕಿದ್ರು. 3 ಜನನು ಮುಂದಕ್ಕೆ ಹೋದರು. ಸ್ವಲ್ಪ ದೂರ ಹೋದ್ಮೇಲೆ ಇನ್ನೊಬ್ಬ 3ನೇವನಿದ್ನಲ್ಲ, ಅವನು ಹಿಂದಕ್ಕೆ ಬಂದುಬಿಟ್ಟು ಕಟ್ಟೆಲ್ಲ ಬಿಡಿಸಿಬಿಟ್ಟು ಅವನನ್ನು ಕರ್ಕೊಂಡೋಗಿ ಊರು ದಾರಿಗೆ ಬಿಟ್ಟುಬಿಟ್ಟು, ಹೋಗು ಊರಿಗೆ ನೀನು ಅಂತ ಹೇಳಿ ಅವನಿಗೆ ಡೈರೆಕ್ಟ್ ಮಾಡಿದಂತೆ. ಈ ಗೃಹಸ್ಥನಿಗೆ, ಅಯ್ಯೋ, ನನ್ನನ್ನು ಇಷ್ಟು ಕಷ್ಟದಿಂದ ಪಾರು ಮಾಡಿದ್ದನಲ್ಲ, ಇವನನ್ನು ಮನೆಗೆ ಕರ್ಕೊಂಡೋಗಿ ಉಪಚಾರ ಮಾಡಬೇಕು ಇವನಿಗೆ ಅಂತ ಹೇಳಿ, ಬನ್ನಿ ನಮ್ಮ ಮನೆಗೆ ಬನ್ನಿ, ಒಂದು ಲೋಟ ಗಂಗೋದಕ ಕುಡ್ಕೊಂಡು ಹೋಗ್ಬೋದು ಅಂತ ಹೇಳಿದಂತೆ. ಇಲ್ಲ, ಪೊಲೀಸ್ನವ್ರು ನನ್ನನ್ನು ಹುಡುಕ್ತಾ ಇದ್ದಾರೆ, ನಾನು ಬರೋದಿಲ್ಲ, ನೀನು ಹೋಗು, ನಾನು ಅವರನ್ನು ಹೋಗಿ ಸೇರಿಕೊಳ್ತೀನಿ. ಅದರಲ್ಲಿ ಕೊಂದು ಬಿಡಿ ಅಂತ ಹೇಳಿದವನು ತಾಮಸೀ ಗುಣ, ಕಟ್ಟಿ ಹಾಕಿದವನು ರಾಜಸೀ ಗುಣ. ಕಟ್ಟನ್ನು ಬಿಚ್ಚಿ ನೀನು ಊರಿಗೆ ಹೋಗು, ನಿನ್ನ ಜೊತೆಗೆ ನಾನು ಇರೋದಿಲ್ಲ, ನಾನು ಈ ಕಡೆ ಹೋಗ್ತೀನಿ, ಅವ್ರ ಜೊತೆಗೆ ನಾನು ಇರಬೇಕು ಅಂತ ಹೇಳಿದವನು ಸತ್ವಗುಣ. ಆ ರೀತಿಯಲ್ಲಿ ಸತ್ವಗುಣವನ್ನು ಮೀರಿ ಹೋಗಬೇಕು ಅಂತ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ. ಆ ಸತ್ವಗುಣವನ್ನು ಮೀರಿ ಹೋಗೋದಿದೆಯಲ್ಲ, ಅದು ಬಹಳ ವಿಶೇಷ. ಆ ಸತ್ವಗುಣವನ್ನು ಮೀರಿದರೆ ಮನುಷ್ಯನಾಗಿರೋದಿಲ್ಲ, ಮಾಧವನಾಗ್ತಾನೆ. ಅದೇ ಮುಖ್ಯವಾದದ್ದು. ಮೊದಲನೇ ಲೈನಲ್ಲಿ ಆ ಮಾತನ್ನು ಹೇಳಿ, 2ನೇ ಲೈನಲ್ಲಿ ಈ ಶ್ಲೋಕದಲ್ಲಿ ಏನು ಹೇಳ್ತಾನೆ? ನಿರ್ದ್ವಂದ್ವ ನಿತ್ಯ ಸತ್ವಸ್ಥ ನಿರ್ಯೋಗಕ್ಷೇಮ ಆತ್ಮವಾನ್. ನಿರ್ದ್ವಂದ್ವ, ದ್ವಂದ್ವಗಳು ಇಲ್ಲದವನಾಗಬೇಕು ನೀನು. ದ್ವಂದ್ವ ಯಾವುದು? ಸುಖ ದುಃಖ, ಲಾಭ ನಷ್ಟ, ಮಾನ ಅಪಮಾನ, ಗೆಲುವು ಸೋಲು, ಇವೆಲ್ಲವೂ ದ್ವಂದ್ವಗಳು. ಈ ದ್ವಂದ್ವಗಳನ್ನು ಗೆಲ್ಲುವುದು ಅಷ್ಟು ಸುಲಭನ? ನಾವು ಸಂಸಾರಿನ ಮೇಲೆ ಈ ದ್ವಂದ್ವಗಳ ಜೊತೆಯಲ್ಲೇ ನಾವು ಸಂಸಾರ ಮಾಡಬೇಕು. ನಮ್ಮ ಪ್ರಯಾಣ ಏನಿದ್ರೂ ಈ ದ್ವಂದ್ವಗಳ ಜೊತೆಯಲ್ಲೇ. ಒಂದು ರಾತ್ರಿ ಆದರೆ ಇನ್ನೊಂದು ಹಗಲಾದರೆ ಮತ್ತೊಂದು ರಾತ್ರಿ. ನಾಹಂ ವಂದೇ ತವ ಚರಣಯೋ ದ್ವಂದ್ವ ಮಧ್ವಂದ್ವ ಹೇತೋ. ಕುಲಶೇಖರ ಆಳ್ವಾರರು ತಮ್ಮ ಮುಕುಂದಮಾಲಾ ಸ್ತೋತ್ರದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಭಗವಂತ ಕೃಷ್ಣ, ನಾನು ನಿನ್ನನ್ನು ನಮಸ್ಕಾರ ಮಾಡುವುದು ನನ್ನ ಜೀವನದ ದ್ವಂದ್ವಗಳನ್ನು ತೆಗೆದುಹಾಕು ಅನ್ನುವುದಕ್ಕಾಗಿ ನಮಸ್ಕಾರ ಮಾಡ್ತಾ ಇಲ್ಲ. ನಾಹಂ ವಂದೇ ತವ ಚರಣಯೋ ದ್ವಂದ್ವ ಮಧ್ವಂದ್ವ ಹೇತೋ
ಕುಂಭೀಪಾಕಂ ಗುರುಮಪಿ ಹರೇ ನರಕಂ ನಾಪನೇತುಂ. ನರಕಕ್ಕೆ ಹೋದರೆ ಏನಾಗುತ್ತೆ ಅಂತ ಹೇಳಿ ನಾವು ಅಲ್ಲಿ ಇಲ್ಲಿ ಓದ್ತೀವಲ್ಲ. ಕುಂಭೀಪಾಕ ಅಂತ ಒಂದು ನರಕದ ಶಿಕ್ಷೆ ಉಂಟು, ಅದು ಬಹಳ ವಿಶೇಷವಾದಂತಹ ಶಿಕ್ಷೆ ಅಂತೆಲ್ಲ ಓದ್ತೀವಿ. ಗರುಡ ಪುರಾಣದಲ್ಲಿ ಇದೆಲ್ಲ ಬರುತ್ತೆ. ಅಲ್ಲಿ ಅವರು ಕೇಳ್ತಾರೆ, ನನಗೆ ಅತ್ಯಂತ ಕಷ್ಟಕರವಾದಂತಹ ನರಕದಲ್ಲಿ ಕೊಡಬಹುದಾದಂತಹ ಕುಂಭೀಪಾಕ ಶಿಕ್ಷೆಯನ್ನೂ ತಪ್ಪಿಸುವಂತ ನಾನು ಕೇಳುವುದಿಲ್ಲ. ರಮ್ಯಾ ರಾಮ ಮೃದು ತನುಲತಾ, ನಾನು ಸ್ವರ್ಗದಲ್ಲಿ ರಮಣೀಯರ ಜೊತೆಯಲ್ಲಿ ಯಾವತ್ತೂ ಕೂಡ ಓಲಾಡ್ತಾ ಇರಬೇಕು ಅನ್ನುವಂತಹ ಬಯಕೆಯನ್ನೂ ನಿನ್ನ ಮುಂದೆ ಇಡ್ತಾ ಇಲ್ಲ. ಹಾಗಾದರೆ ಏನು ಕೇಳ್ತಾ ಇದ್ದೀನಿ ನಾನು? ಭಾವೇ ಭಾವೇ ಭವತು ಭವತು ಹೃದಯೇ ಭಾವಯೇಯಂ ಭವಂತಂ. ಮತ್ತೆ 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 ಭಾವೇ ಭಾವೇ, ಹುಟ್ಟಿ ಬರುವ ಮತ್ತೊಂದು ಜನ್ಮ ಮತ್ತೊಂದು ಜನ್ಮ ಮತ್ತೊಂದು ಜನ್ಮ, ಪ್ರತಿ ಜನ್ಮದಲ್ಲೂ ಕೂಡ ನನ್ನ ಹೃದಯ ಭವನದಲ್ಲಿ ನಿನ್ನ ಚಿಂತನೆಯೇ ನನಗೆ ಇರುವಂತೆ ಅನುಗ್ರಹಿಸು. ದ್ವಂದ್ವವನ್ನು ಕಳ್ಕೊಳ್ಳಲಿಕ್ಕೆ ಇರುವಂತಹ ಒಂದೇ ಒಂದು ಉಪಾಯ ಅಂದರೆ ಸಂಸಾರಿಗಳಿಗೆ ಭಕ್ತಿ. ಆ ಭಕ್ತಿ ಇದೆಯಲ್ಲ, ಮೋಕ್ಷ ಸಾಧನ ಸಾಮಗ್ರಿಯಾಂ ಭಕ್ತಿರೇವ ಗರೀಯಸಿ ಅಂತ ಅದಕ್ಕೆ ಹೇಳೋದು. ಸೊ ಆ ಭಕ್ತಿಯ ನಿಜವಾದ ಅರ್ಥವನ್ನು ನಾವು ತಿಳಿದುಕೊಂಡಾಗ ದ್ವಂದ್ವಗಳನ್ನು ಮೀರಿ ನಿಲ್ಲಬಹುದು. ನಿರ್ದ್ವಂದ್ವ, ದ್ವಂದ್ವರಹಿತರಾಗಬಹುದು. ನಿತ್ಯ ಸತ್ವಸ್ಥ, ನಿತ್ಯ ಸತ್ವಸ್ಥ ಅಂತ ಹೇಳಿದ್ರೆ ನಿತ್ಯವೂ ಸತ್ವಗುಣದಲ್ಲಿ ನಿಲ್ಲು ಅಂತ ಹೇಳ್ತಾ ಇದ್ದಾನೆ. ಹಿಂದಿನ ಲೈನ್ನಲ್ಲಿ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳಿದ್ದಾನೆ, ಮುಂದಿನ ಲೈನ್ನಲ್ಲಿ ನಿತ್ಯ ಸತ್ವಸ್ಥ ಅಂತ ಹೇಳ್ತಾ ಇದ್ದಾನೆ. ಅದು ಹೇಗೆ ಸರಿ ಹೋಗುತ್ತೆ? ನಿತ್ಯ ಸತ್ವಸ್ಥ ಅಂತ ಹೇಳಿದ್ರೆ, ಸತ್ ಅಂತ ಹೇಳಿದ್ರೆ ಆ ಪರಮಾತ್ಮ ವಸ್ತು. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಅಂತ ಮುಂದಿನ 17ನೇ ಅಧ್ಯಾಯದವರೆಗೆ ಹೋದರೆ ಅಲ್ಲಿ ಗೊತ್ತಾಗುತ್ತೆ ನಮಗೆ, ಬರುತ್ತೆ. ಹಾಗಾಗಿ ನಿತ್ಯವೂ ಕೂಡ ಆ ಸತ್ತಿನಲ್ಲಿ ನಿನ್ನ ಮನಸ್ಸನ್ನು ಇಟ್ಟುಕೊಂಡು ನಿಂತು. ಈ 3 ಗುಣಗಳಲ್ಲಿ ಒಂದಕ್ಕಿಂತ ಒಂದು ವಿಶೇಷವಾದದ್ದು. ತಾಮಸೀ ಗುಣ ಅತ್ಯಂತ ಹೆವರಂ ಅಂತ ಹೇಳಿ, ಹೆವರಂ ಅಂದರೆ ನೀತವಾದದ್ದು, ಹೀನವಾದದ್ದು. ರಜೋಗುಣ ಅದಕ್ಕಿಂತ ಮೇಲ್ಮಟ್ಟದ್ದು. ಸತ್ವಗುಣ ಸಂಸಾರದಲ್ಲಿ ನಿಜವಾಗಿಯೂ ಒಂದು ಸಾಮರಸ್ಯತೆ ಮತ್ತು ನೆಮ್ಮದಿ ಶಾಂತಿ ಇರಬೇಕು ಅಂತ ಹೇಳಿದ್ರೆ ಸತ್ವಗುಣದಲ್ಲಿ ನಿಲ್ಲಬೇಕು. ಆ ಸತ್ವಗುಣ ನಮಗೆ ಆ ಸತ್ತನ್ನು ತೋರಿಸುವ ಮಟ್ಟಿಗೆ ಇರಬೇಕು. ಆ ರೀತಿಯ ನಿತ್ಯ ಸತ್ವಸ್ಥ, ಆ ಸತ್ತಿನಲ್ಲೇ ನೀನಿರು. ಪ್ರವಾಹ ಬರ್ತಾ ಇದೆ, ಪ್ರವಾಹದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಪ್ರವಾಹದಿಂದ ನಾವು ದಾಟಬೇಕು. ಮಧ್ಯದಲ್ಲಿ ಒಂದು ದೊಡ್ಡ ಬಂಡೆ ಇದೆ. ಆ ಬಂಡೆ ಮೇಲೆ ನಿಂತುಕೊಂಡ್ರೆ ಪ್ರವಾಹ ಅಷ್ಟು ಎತ್ತರಕ್ಕೆ ಬರ್ತಾ ಇಲ್ಲ. ಆದ್ದರಿಂದ ಆ ಬಂಡೆಯನ್ನು ಹತ್ತಿಬಿಟ್ಟು ಆ ಬಂಡೆ ಮೇಲೆ ನಿಂತ್ಕೊಂಡಿರಬೇಕು. ನಾವು ಸಂಸಾರ ಸಾಗರದ ಪ್ರವಾಹವನ್ನು ದಾಟುವಾಗ ನಾವು ಆ ಬಂಡೆಯ ನಿತ್ಯ ಸತ್ವಸ್ಥ ಎನ್ನುವ ಅಚಲವಾದ ರಾಕ್ ಅದರ ಮೇಲೆ ನಿಂತುಕೊಂಡಿದ್ದರೆ ಪ್ರವಾಹ ನಮ್ಮನ್ನೇನು ಮಾಡುವುದಿಲ್ಲ, ಅದರ ಪಾಡಿಗೆ ಅದು ಹೊರಟೋಗುತ್ತೆ. ನಾವು ಆಮೇಲೆ ಸಂಸಾರ ಸಾಗರವನ್ನು ದಾಟಬಹುದು ಅನ್ನುವಂತಹ ಅರ್ಥವನ್ನು ಹೇಳ್ತಾರೆ. ನಿತ್ಯ ಸತ್ವಸ್ಥ. 3ನೇದು ನಿರ್ಯೋಗಕ್ಷೇಮ ಆತ್ಮವಾನ್. ಯೋಗಕ್ಷೇಮ ಅಂತ ಇಲ್ಲಿ ಮೊದಲ ಬಾರಿಗೆ ನಾವು LICಯ ಯೋಗಕ್ಷೇಮ ನೋಡ್ತೀವಲ್ಲ, ಇಲ್ಲಿಂದನೇ ತಗೊಂಡಿರೋದು ಅವರು ಅದನ್ನು. ಇಲ್ಲಿಂದ ಅವರು ಹೈಜಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯೋಗಕ್ಷೇಮ ಅಂದರೆ ಏನು? ಯೋಗಕ್ಷೇಮ ಅನ್ನುವ ಪದವನ್ನು ತಾವೆಲ್ಲರೂ ಕೇಳಿದ್ದೀವಿ. ಯೋಗಕ್ಷೇಮ ಅಂದರೆ ಏನು ಹೇಳಿ? ಯೋಗ ಮತ್ತು ಕ್ಷೇಮ ಅಂತ 2 ಪದಗಳಿದೆ ಇಲ್ಲಿ. ಯೋಗ ಅಂತ ಹೇಳಿದ್ರೆ ಅಲಬ್ಧ ಲಾಭ ಯೋಗ, ಲಬ್ಧಸ್ಯ ಪರಿರಕ್ಷಣಂ ಕ್ಷೇಮ. ನಮಗೆ ಸಿಗದೇ ಇರುವಂತಹ ವಸ್ತು ಸಿಗಬೇಕು ಅನ್ನುವ ಬಯಕೆ ಸಹಜವಾಗಿ ಎಲ್ಲರಿಗೂ ಇರ್ತದೆ. ಹಾಗೆ ಸಿಕ್ಕುವುದು ಯೋಗ. ಹಾಗೆ ಸಿಕ್ಕಿದ್ದು ನಮ್ಮಲ್ಲಿಯೇ ಇರಬೇಕು, ಅದನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳುವ ಭಾವ, ಅದಕ್ಕೆ ಅನುಗುಣವಾಗಿ ಅವನ ಅನುಗ್ರಹ ನಮಗೆ ಒದಗಿ ಬರಲಿ ಅಂತ ಹೇಳಿ ಕೇಳಿಕೊಳ್ಳುವುದು ಕ್ಷೇಮ. ಹೀಗೆ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ ಹೇಳ್ತಾನೆ ಶಂಕರರು. ಇದಕ್ಕೆ ಭಾಷ್ಯದಲ್ಲಿ ಬಹಳ ಸುಂದರವಾದಂತಹ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅನುಪಾತ್ತಸ್ಯ ಉಪಾದಾನಂ ಯೋಗ, ಉಪಾತ್ತಸ್ಯ ರಕ್ಷಣಂ ಕ್ಷೇಮ. ಅನುಪಾತ್ತಸ್ಯ, ಅನುಪಾತ್ತಸ್ಯ ಅಂತ ಹೇಳಿದ್ರೆ ಇಲ್ಲದೇ ಇರುವುದು, ಉಪಾದಾನಂ
ನಮಗೆ ಒದಗಿ ಬರುವುದು, ನಮಗೆ ಸಿಕ್ಕುವುದು, ಅದು ಯೋಗ. ಉಪಾತ್ತಸ್ಯ ರಕ್ಷಣಂ ಕ್ಷೇಮ. ಹಾಗೆ ಸಿಕ್ಕಿದ್ದು ನಮ್ಮಲ್ಲಿಯೇ ಇರಬೇಕು ಅಂತ ಹೇಳಿ ಬಯಸುವುದು ಹಾಗೂ ಇರುವುದು ಅದು ಕ್ಷೇಮ. ಸೆಕ್ಯೂರಿಂಗ್ ಆಫ್ ವಾಟ್ ಹ್ಯಾಸ್ ನಾಟ್ ಬೀನ್ ಮೇಡ್ ಒನ್ಸ್ ಓನ್ ಆ್ಯಂಡ್ ಕ್ಷೇಮ, ಅದು ದಟ್ ಈಸ್ ಯೋಗ. ಆ್ಯಂಡ್ ಕ್ಷೇಮ ಸೆಕ್ಯೂರಿಂಗ್ ಆ್ಯಂಡ್ ಗಾರ್ಡಿಂಗ್ ಆಫ್ ವಾಟ್ ಹ್ಯಾಸ್ ಬೀನ್ ಅಕ್ವೈರ್ಡ್. ಇದು ಯೋಗಕ್ಷೇಮ. ನಾವೆಲ್ಲರೂ ಯೋಗಕ್ಷೇಮದ ಬಗ್ಗೆಯೇ ಹೆಚ್ಚಿಗೆ ಗಮನ ಇಟ್ಕೊಂಡಿರ್ತೀವಿ ಸಂಸಾರದಲ್ಲಿ, ಅದು ಸಹಜವೂ ಕೂಡ. ಯೋಗಕ್ಷೇಮಕ್ಕೆ ಪತ್ರ ಬರೆಯೋದು ಅಂತ ಹಿಂದೆಲ್ಲ ನಾವು ಹಾಸ್ಟೆಲ್ನಲ್ಲಿ ಇದ್ದಾಗ ನಾವು 15 ದಿವಸಕ್ಕೊಂದು ಪತ್ರ ಬರಿಬೇಕಿತ್ತು ನಮ್ಮ ಹಿರಿಯರಿಗೆ. ಯೋಗಕ್ಷೇಮಕ್ಕೊಂದು ಪತ್ರ ಮರಿಬೇಡ ಅಂತ ಹೇಳೋರು ನಾವು ಊರಿಂದ ಹೊರಡುವಾಗ. ಆದ್ದರಿಂದ ಯೋಗಕ್ಷೇಮ ಅಂತ ಹೇಳುವುದು ಮೊದಲಿಂದನೂ ನಮಗೆ ಇರುವಂಥದ್ದೆಯ. ಕೃಷ್ಣ ಇಲ್ಲಿ ಹೇಳ್ತಾನೆ, ನೀನು ಆ ಯೋಗಕ್ಷೇಮದ ವಿಚಾರವಾಗಿ ಹೆಚ್ಚಿಗೆ ಯೋಚನೆ ಮಾಡುವುದನ್ನು ಬಿಟ್ಟುಬಿಡು. ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಯಾವ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ? ಅರ್ಜುನನಿಗೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾನೆ? ಕರ್ಮದಲ್ಲಿ ಅವನೊಂದಿಗೆ ತೊಡಗಿಸಿಕೊಳ್ಬೇಕಾಗಿದೆ. ಅವನು ಕರ್ಮಯೋಗವನ್ನು ಅವನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಬ್ರಹ್ಮ ತತ್ವವನ್ನು ಅವನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಆತ್ಮದ ಬಗ್ಗೆ ಸಾಂಖ್ಯ ತತ್ವದಲ್ಲಿ ಏನೆಲ್ಲ ಹೇಳಬೇಕೋ ಅದನ್ನೆಲ್ಲ ಹೇಳಿ ಆಯಿತು ಕೃಷ್ಣ. ಈಗ ಏಷಾ ತೇಭಿ ಹಿತಾ ಸಾಂಖ್ಯೆ ಬುದ್ಧಿಯೋಗಂತೂ ಇಮಾಂ ಶೃಣು. ಯೋಗ ಬುದ್ಧಿಯಿಂದ ಇದನ್ನು ಹೇಳ್ತಾ ಇದ್ದೀನಿ, ಕೇಳು ನೀನು ಅಂತ ಹೇಳ್ತಾನೆ. ಕರ್ಮಕ್ಕೆ ನಿನ್ನನ್ನು ತೊಡಗಿಸಿಕೊಳ್ಳಬೇಕು. ಆದ್ದರಿಂದ ನೀನು ಈ ಸಾಂಸಾರಿಕವಾದಂತಹ ಚಿಂತನೆಯನ್ನು ಬಿಡಬೇಕು. ಮುಂದಿನ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಸ್ಪಷ್ಟವಾಗಿ ಅದನ್ನು ನಮಗೆ ತಿಳಿಸಿಕೊಡ್ತದೆ. ಆದ್ದರಿಂದ ನಿರ್ಯೋಗಕ್ಷೇಮ ಆತ್ಮವಾನ್, ವೇದಶಾಸ್ತ್ರಗಳನ್ನು ನಾವು ಮೀರಿ ಹೋಗಬೇಕು. ಮೀರಿ ಹೋಗಿ ನಾವು ಆ ಪರಮ ಸತ್ಯವನ್ನು ಸ್ವಲ್ಪವಾದರೂ ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ಹಾಗೆ ಪ್ರಯತ್ನ ಮಾಡಿ ಆ ಪ್ರಯತ್ನದಲ್ಲಿ ಅದು ಅಷ್ಟು ಸುಲಭ ಅಲ್ಲ. ಹಂತ ಹಂತವಾಗಿ ಆಧ್ಯಾತ್ಮಿಕವಾದಂತಹ ಮನೋಬುದ್ಧಿ ನಮ್ಮಲ್ಲಿ ಬೆಳವಣಿಗೆ ಆಗ್ತಾ 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 ಆ ಸತ್ಯದ ಅನ್ವೇಷಣೆಯ ಪ್ರಾರಂಭ ನಮ್ಮ ಒಳಗಡೆಗೆ ಆಗ್ತದೆ. ಹಾಗೆ ಮಾಡುವ ಹಂತ ಬಂದಾಗ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ, ವೇದದ ಪುಸ್ತಕವನ್ನು ಯತ್ರ ವೇದೋ ಅವೇದೋ ಭವತಿ, ಪುಸ್ತಕವನ್ನು ತೆಗೆದಿಟ್ಟುಬಿಡಬೇಕು. 15ನೇ ಶತಮಾನದಲ್ಲಿ ಇದ್ದಂತಹ ಮಹಾನ್ ವೇದಾಂತಿಗಳು, ವಿಜಯನಗರದ ಸಾಮ್ರಾಜ್ಯದ ಅಮಾತ್ಯರಾಗಿದ್ದವರು, ಉತ್ತರೋತ್ತರದಲ್ಲಿ ಶೃಂಗೇರಿ ಜಗದ್ಗುರು ಪೀಠವನ್ನು ಅಲಂಕರಿಸಿದವರು ವಿದ್ಯಾರಣ್ಯರು. ಪಂಚದಶಿ ಎನ್ನುವಂತಹ ಒಂದು ಆಧ್ಯಾತ್ಮಿಕ ಅತ್ಯಂತ ಶ್ರೇಷ್ಠವಾದ ಗ್ರಂಥ. ಅದರಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ, ಗ್ರಂಥಮಭ್ಯಸ್ಯ ಮೇಧಾವಿ ಜ್ಞಾನ ವಿಜ್ಞಾನ ತತ್ಪರಃ ಫಲಾಲಮಿವ ಧಾನ್ಯಾರ್ಥಿ ತ್ಯಜೇತ್ ಗ್ರಂಥಂ ಅಶೇಷತಃ. ಮೇಧಾವಿಯಾದವನು, ಜ್ಞಾನ ವಿಜ್ಞಾನ ತತ್ಪರನಾದವನು ಗ್ರಂಥಂ ಅಭ್ಯಸ್ಯ, ಗ್ರಂಥವನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ ಆ ಗ್ರಂಥದಲ್ಲಿ ಇರುವ ವಿಚಾರವನ್ನು ಮನಸ್ಸಿಗೆ ತಂದುಕೊಂಡು ಅದನ್ನು ಮಥನ ಮಾಡಿ, ನಮಗೆ ಅನುಭವ ಬಹಳ ಮುಖ್ಯ. ಶಾಸ್ತ್ರಕ್ಕಿಂತ ಪರಮ ಅನುಭವ ಬಹಳ ಮುಖ್ಯ. ಶಾಸ್ತ್ರಗಳನ್ನು ಓದುವುದಾಗಲಿ, ಶಾಸ್ತ್ರಗಳ ಆ ವಾಕ್ಯಗಳನ್ನು ಕೋಟ್ ಮಾಡುವುದಾಗಲಿ ಎಲ್ಲರೂ ಮಾಡ್ತಾರೆ. ಆದರೆ ಆ ಅನುಭವ ನಮಗೆ ಎಷ್ಟು ಬಂದಿದೆ? ಅನುಭವದ ಪಾಲೊಳು ವಿಚಾರ ಮಂಥನವಾಗೆ ಜನಿಯಿಕುಂ ಜ್ಞಾನ ನವನೀತಂ ಅದೇ ಸುಖದಂ. ಗಿಣಿಯೋದು ಪುಸ್ತಕ ಜ್ಞಾನ, ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ. ಎಷ್ಟು ಸರಳವಾಗಿ ಹೇಳ್ತಾರೆ ನೋಡಿ ಡಿ ವಿ ಜಿಯವರು. ಅನುಭವದ ಪಾಲೊಳು, ಅನುಭವದ ಪಾಲೊಳು ಅಂದರೆ ಪಾಲು ಅಂದರೆ ಭಾಗ ಅಲ್ಲ, ಅಲ್ಲಿ ಅನುಭವವೆಂಬ ಹಾಲಿನಲ್ಲಿ ಪಾಲು. ಪಾಲು ನಂಗೆ ಗೊತ್ತಾಯಿತು, ಕೆಲವರಿಗೆ ಆ ಅಭಿಪ್ರಾಯ ಬಂದಿದೆಯೇನೋ ಅಂತ. ಅನುಭವವೆಂಬ ಹಾಲಿನಲ್ಲಿ ವಿಚಾರ ಮಂಥನವಾಗಬೇಕು. ವಿಚಾರವೆಂಬ ಕಡಗೋಲಿನಿಂದ ನಾವು ಕಡಿಬೇಕು. ಅನುಭವದ ಪಾಲೊಳು ವಿಚಾರ ಮಂಥನವಾಗೆ ಜನಿಯಿಕುಂ ಜ್ಞಾನ ನವನೀತಂ ಅದೇ ಸುಖದ.
ಆಗ ನಮಗೆ ವಿವೇಕ ಬುದ್ಧಿ ಎಂಬ ನವನೀತ ಬೆಣ್ಣೆ ತೇಲಿ ಬರ್ತದೆ. ಅದೇ ವಿವೇಕ, ಅದೇ ಸಾಂಖ್ಯ ತತ್ವ, ಅದೇ ತತ್ವ ವಿವೇಕ ವಿಚಾರ. ಗಿಣಿಯೋದು ಪುಸ್ತಕ ಜ್ಞಾನ. ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ. ಅಭ್ಯಸ್ಯ ಅಂತ ಯಾವ ಮಾತನ್ನು ಹೇಳಿದ್ದಾರೆ ವಿದ್ಯಾರಣ್ಯರು, ಗ್ರಂಥಮಭ್ಯಸ್ಯ ಮೇಧಾವಿ ಜ್ಞಾನ ವಿಜ್ಞಾನ ತತ್ಪರ. ಜ್ಞಾನ ಮತ್ತು ವಿಜ್ಞಾನ. ಜ್ಞಾನ ಅಂದರೆ ಥಿಯರಿ, ವಿಜ್ಞಾನ ಅಂದರೆ ಪ್ರಾಕ್ಟಿಕಲ್. ಇದು ಎರಡನ್ನೂ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡುವ ಮೇಧಾವಿಯಾದಂತಹ ಒಬ್ಬ ಸಾಧಕ ಗ್ರಂಥವನ್ನು ಓದುತ್ತಾನೆ. ಓದಿ ಆದಮೇಲೆ ಫಲಾಲಮಿವ ಧಾನ್ಯಾರ್ಥಿ ತ್ಯಜೇತ್ ಗ್ರಂಥಂ ಅಶೇಷತಃ. ಧಾನ್ಯ ಬೇಕು. ಈಗ ನಾವು ಹೆಸರಿಡಬೇಕಾದ್ರೆ ಅಕ್ಕಿ ಬೇಕು ನಮಗೆ ಮನೆಯಲ್ಲಿ. ಆ ಅಕ್ಕಿ ಬೇಕಾದರೆ ನಮ್ಮ ಹತ್ರ ಭತ್ತ ಇದೆ. ಆ ಭತ್ತವನ್ನು ಬೇಯಿಸಿ ಅನ್ನ ಮಾಡ್ಕೊಂಡು ತಿನ್ನಲಿಕ್ಕಾಗತ್ತಾ? ಆಗೋದಿಲ್ಲ. ಫಲಾಲ ಅಂತ ಹೇಳಿದ್ರೆ ಒಟ್ಟು. ಫಲಾಲಮಿವ ಧಾನ್ಯಾರ್ಥಿ. ಅವಾಗೇನು ಮಾಡಬೇಕು? ಹೊಟ್ಟನ್ನು ತೆಗಿಬೇಕು. ಹೊಟ್ಟನ್ನು ಕುಟ್ಟುತ್ತಾನೆ, ತೆಗಿತಾನೆ. ಆ ಧಾನ್ಯವನ್ನು ಅಕ್ಕಿಯನ್ನು ತೆಗೆದುಕೊಳ್ತಾನೆ. ತತ್ವ ತಂಡುಲಮದು ವಿವೇಚಿತ ತತ್ವ ನಿತ್ಯ ಭೋಜನವದು ನಮಗೆ ಕಾಣು. ಆ ತತ್ವ ತಂಡುಲ ಹೊರಟು ಬರುತ್ತದೆ. ನಮ್ಮ ಅನುಭವವೆಂಬ ಹಾಲಿನಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ವೈಚಾರಿಕ ಪ್ರಜ್ಞೆ ಎಂಬ ಆ ಕಡಗೋಲದಿಂದ ಕಡದಾಗ ನಮ್ಮ ಒಳಗಡೆಯಿಂದ ಉದಿಸಿ ಬರ್ತದೆ, ಹೊರಗಡೆಯಿಂದ ಬರುವುದಲ್ಲ ಅದು. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ. ಆ ಪುಷ್ಪಕ್ಕೆ ಮಾತ್ರವೇ ಸುವಾಸನೆ ಇರ್ತದೆ. ನಾವು ಅಲಂಕಾರಕ್ಕಾಗಿ ನಾವು ಫ್ಲವರ್ ವೇಸ್ಟ್ನಲ್ಲಿ ಟೇಬಲ್ ಮೇಲೆ ತಂದಿಡುವಂತಹ ಕಾಗದದ ಹೂವಿಗೆ ಸುವಾಸನೆ ಇರೋಲ್ಲ. ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ. ವಸ್ತು ಸಾಕ್ಷಾತ್ಕಾರ. ವಸ್ತು ಅಂದರೆ ಇಲ್ಲಿ ಯಾವುದು? ಪರವಸ್ತು, ಪರಬ್ರಹ್ಮ, ಆತ್ಮ. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ನಮ್ಮ ಒಳಗೆ ನಾವು ನೋಡಿಕೊಳ್ಳುವುದರಿಂದ, ಶಾಸ್ತ್ರಿತನದಿಂದಲ್ಲ. ಆ ಶಾಸ್ತ್ರಿತನ ಕೋಟ್ ಮಾಡ್ಬೋದು, ಎಷ್ಟು ಬೇಕಾದರೂ ಮಾಡಬಹುದು. ಕೊಟೇಶನ್ಗಳನ್ನು ಎಷ್ಟು ಬೇಕಾದರೂ ಕಟ್ ಮಾಡಿ ಬಿಸಾಕ್ಬೋದು ನಾವು, ಅಲ್ವಾ? ಆದರೆ ಅನುಭವಕ್ಕೆ ನಮಗೆ ಎಷ್ಟು ಬಂದಿದೆ ಅದು ಮಾತ್ರ ನಮಗೆ ಸಿಕ್ಕುವುದು. ಆ ರೀತಿಯಲ್ಲಿ ವಿದ್ಯಾರಣ್ಯರು ಹೇಳುವಂತಹ ಮಾತು ಫಲಾಲಮಿವ ಧಾನ್ಯಾರ್ಥಿ ತ್ಯಜೇತ್ ಗ್ರಂಥಂ ಅಶೇಷತಃ. ಆ ರೀತಿಯಲ್ಲಿ ಅಧ್ಯಯನ ಮಾಡಿ, ಅಧ್ಯಯನದ ಮೂಲಕವಾಗಿ ಆ ವಸ್ತು ತತ್ವ ವಿಚಾರವನ್ನು ಸರಿಯಾಗಿ ತನ್ನದನ್ನಾಗಿ ಮಾಡಿಕೊಂಡು ಸಾಧನೆಯಲ್ಲಿ ತೊಡಗಿಸಿಕೊಂಡು ಹಂತ ಹಂತವಾಗಿ ಅನುಭವಕ್ಕೆ ಅವನು ಆಗ್ತಾ 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 ಗ್ರಂಥವನ್ನು ದೂರ ಮಾಡಬೇಕು. ನಾವು ನಮ್ಮ ಕರ್ಮವನ್ನು ಯಾಕೆ ಮಾಡಬೇಕು ಅಂತ ಹೇಳುವುದಕ್ಕೆ ಇದು ಒಂದು ಉದಾಹರಣೆ. ವೇದದಲ್ಲಿ ಹೇಳಿರುವ ಕರ್ಮಗಳನ್ನೆಲ್ಲ ಬಿಡಬೇಕು ಅಂತ ಹೇಳಿಲ್ಲ ಕೃಷ್ಣ. ಶಂಕರರು ಇದನ್ನು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾರೆ. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ. ಚಿತ್ತದ ಶುದ್ಧಿಗಾಗಿ ಕರ್ಮ. ನಾವು ಏನೆಲ್ಲ ಕರ್ಮವನ್ನು ಮಾಡ್ತೀವೋ ಪ್ರತಿಯೊಬ್ಬರಿಗೂ ಅವರವರ ವರ್ಣಾಶ್ರಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅವರವರಿಗೆ ಕೆಲವು ವಿಹಿತವಾದ ಧರ್ಮಾಚರಣೆಗಳುಂಟು. ಅದೆಲ್ಲವೂ ಕೂಡ ಅದು ಆ ಧರ್ಮ ಈ ಧರ್ಮ ಅಂತಲ್ಲ, ವರ್ಣಾಶ್ರಮ ಧರ್ಮ ಅಂತ ಒಂದು ಇದು ಸಾವಿರಾರು ವರ್ಷಗಳಿಂದ ಕೃಷ್ಣನ ಕಾಲದಿಂದಲೂ ಇದೆ ಇಲ್ಲಿ. ಆದ್ದರಿಂದ ಆಯಾಯ ವರ್ಣಾಶ್ರಮ ಧರ್ಮದವರಿಗೆ ಏನೆಲ್ಲ ವಿಹಿತವಾದ ಕರ್ಮಗಳನ್ನು ಹೇಳಿಕೊಂಡು ಬಂದಿದ್ದಾರೋ ನಮ್ಮ ಹಿಂದಿನವರು, ಅದನ್ನೆಲ್ಲ ಮಾಡಲೇಬೇಕು. ಯಾಕೆ ಮಾಡಬೇಕು? ಮಾಡೋದ್ರಿಂದ ಏನೋ ಫಲ ಸಿಗುತ್ತೆ, ನಮಗೆ ಏನೋ ದೊಡ್ಡ ಆಸ್ತಿ ಬರುತ್ತೆ ಅಲ್ಲ. ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ. ವಸ್ತುವಿನ ಉಪಲಬ್ಧಿಗಾಗಿ ಅಲ್ಲ. ವಸ್ತು ಅಂತ ಹೇಳಿದ್ರೆ ಎರಡು ರೀತಿಯಲ್ಲೂ ತಗೊಳ್ಬೋದು. ಲೌಕಿಕವಾದ ವಸ್ತುವೂ ಹೌದು, ಪರವಸ್ತುವೂ ಹೌದು. ಯಾವುದೋ ಒಂದು ಹೋಮ ಮಾಡಿದ ಕೂಡಲೇ ಇಂಥದ್ದು ಸಿಗುತ್ತೆ ಅಂಥದ್ದು ಸಿಗುತ್ತೆ ಅಂಥೇಳಿ ನೀವೊಂದು ತಿಂಗಳಾದಮೇಲೆ ಅವ್ರು ಸಿಕ್ಕಾಗ ಏನು ಸಿಕ್ಕಲೇ ಇಲ್ವಲ್ರಿ ಅಂತ ಕೇಳಿದ್ರೆ ಪಾಪ ಅವ್ರು ಏನು ಉತ್ತರ ಹೇಳ್ತಾರೆ? ನಿಮಗೆ ಏನೂ ಹೇಳೋಲ್ಲ, ಹೇಳೋಕ್ಕಾಗೋಲ್ಲ. ಇದನ್ನು ನಾವು ವಿಚಾರ ಮಾಡಬೇಕು. ಏನೂ ಸಿಕ್ಕೋಲ್ಲ, ಆದರೆ ಮಾಡಲೇಬೇಕು. ಮ್ಯಾಂಡೇಟ್ರಿ ಕರ್ಮಗಳನ್ನು ನಾವು ಮಾಡಲೇಬೇಕು. ಚಿತ್ತಶುದ್ಧಿ ವಿಚಾರೇಣ ನ ಕಿಂಚಿತ್ ಕೋಟಿ ಕರ್ಮಭಿ. ವೈಚಾರಿಕ ಚಿಂತನೆಯಿಂದ ಮಾತ್ರವೇ ಚಿತ್ತಶುದ್ಧಿ ಆಗುತ್ತೆ ಹೊರತುವ
ಅರ್ಥವಿಲ್ಲದ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಹೋದರೆ ನಿಮಗೆ ಚಿತ್ತಶುದ್ಧಿ ಆಗುವುದಿಲ್ಲ. 18ನೇ ಅಧ್ಯಾಯ ಬಂದಾಗ ಅದನ್ನು ಸ್ಪಷ್ಟಪಡಿಸ್ತಾನೆ ಕೃಷ್ಣ. ಯಜ್ಞ ದಾನ ತಪೋ ಕರ್ಮ ವಿಹಿತಾನಿ ಮನೀಷಿಭಿಃ. ಯಜ್ಞೋ ದಾನಂ ತಪಶ್ಚೈವ. ಯಜ್ಞವಾಗಲಿ ದಾನವಾಗಲಿ ತಪಸ್ಸಾಗಲಿ ಮಾಡಲೇಬೇಕು, ಎಲ್ಲರೂ ಮಾಡಬೇಕು. ಆದರೆ ಮನೀಷಿಗಳಾದವರು ಯಜ್ಞೋ ದಾನಂ ತಪಶ್ಚೈವ, ಈ ಮೂರನ್ನೂ ಕೂಡ ಮನೀಷಿಗಳಾದವರು ತಮ್ಮ ಚಿತ್ತ ಶೋಧನೆಗಾಗಿ ಕೊನೆಯವರೆಗೂ ಮಾಡ್ತಾ ಇರ್ತಾರೆ. ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ಮಟ್ಟದಲ್ಲಿ ಸಾಕ್ಷಾತ್ಕಾರ ಆಗಿದೆ ಅಂತಲೇ ಇಟ್ಟುಕೊಳ್ಳೋಣ, ಅವನಿಗಿನ್ನು ಕರ್ಮ ಬೇಕಾಗಿಲ್ಲ ಅಂತ ಹೇಳಿ ಅನ್ನಿಸ್ಬಹುದು, ಆದರೂ ಅವನು ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂತ ಕೇಳಿದ್ರೆ, ಕೃಷ್ಣನ ವಿವರಣೆ ಇದರಲ್ಲಿ 4-5 ಅಧ್ಯಾಯದಲ್ಲೆಲ್ಲ ಬರ್ತದೆ. ನನಗೇನೂ ಬೇಕಾಗಿಲ್ಲ, ನನಗೆ ಕರ್ಮ ಬೇಕಾಗಿಲ್ಲ, ಕರ್ಮ ಮಾಡೋದ್ರಿಂದ ಅದು ನನ್ನನ್ನು ಅಂಟುವುದೂ ಇಲ್ಲ, ಕರ್ಮ ಬಿಟ್ಟರೆ ನನ್ನನ್ನು ಅದೇ ಬಿಟ್ಟು ಹೋಗೋದೂ ಇಲ್ಲ, ಆದರೂ ನಾನು ಕರ್ಮ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದ್ರೆ, ನನ್ನನ್ನು ನೋಡಿ ಬೇರೆಯವರು ಕರ್ಮ ಬಿಡಬಾರ್ದು. ನಾನು ಕರ್ಮ ಬಿಟ್ಟರೆ ಬೇರೆಯವರು ಕರ್ಮ ಬಿಡ್ತಾರೆ. ಒಂದು ಉದಾಹರಣೆ ನಾನು ಇಲ್ಲಿ ಹೇಳಿದಿನೋ ಇಲ್ಲೋ ಗೊತ್ತಿಲ್ಲ. ಅಪ್ಪಯ್ಯ ದೀಕ್ಷಿತರು ಅಂತ ಒಬ್ಬ ದೊಡ್ಡ ವಿದ್ವಾಂಸರಿದ್ದರು. ಶಂಕರರ ನಂತರದಲ್ಲಿ ಅದ್ವೈತ ವೇದಾಂತ ಚಿಂತನೆಯಲ್ಲಿ ಬಂದಂತಹ ಒಬ್ಬ ಬಹಳ ದೊಡ್ಡ ವಿದ್ವಾಂಸರು. 100ಕ್ಕೂ ಮಿಕ್ಕಿ ಶಾಸ್ತ್ರ ಗ್ರಂಥಗಳನ್ನು ಬರೆದವರು. ಅವರು ಏನಾಗುತ್ತೆ, ಅವರಿಗೆ ಮದುವೆ ಮಾಡ್ತಾರೆ. ಅಷ್ಟು ದೊಡ್ಡ ವಿದ್ವಾಂಸರು ಮದುವೆ ಮಾಡಿ ಸುಮಾರು 1 ವರ್ಷದೊಳಗೆ ಪಾಪ ಅಳಿಯ ತೀರ್ಕೊಂಡು ಬಿಡ್ತಾನೆ. ಮಗಳು ವಿಧವೆ ಆಗಿಬಿಡ್ತಾಳೆ. ಎಷ್ಟೇ ದೊಡ್ಡ ಶಾಸ್ತ್ರ ಪಂಡಿತರಾದರೂ ಕೂಡ ಮಗಳನ್ನು ಕಳ್ಕೊಂಡಾಗ ಆಗುವ ದುಃಖ ಇದೆಯಲ್ಲ, ಅದು ಬಹಳ ಕಷ್ಟವಾದದ್ದು, ಅದು ತಡೆಯೋದು ಬಹಳ ದುಃಖ ಆಗುತ್ತೆ ಅಪ್ಪಯ್ಯ ದೀಕ್ಷಿತರಿಗೆ. ಆದರೆ 2ನೇ ಮದುವೆ ಮಾಡುವಂತಹ ಕಾಲ ಅದು ಆಗಿರಲಿಲ್ಲ. ಈಗ ಬಿಡಿ 3-4ರದ್ದು ಆಗುತ್ತೆ, ಅದು ಬೇರೆ ವಿಚಾರ. ಆದರೆ ಏನು ಮಾಡೋದು, ಅವರಿಗೆ ಮಗಳ ಜೀವನ ಹೀಗಾಗಿ ಹೋಯ್ತಲ್ಲ, ಸರಿಯಾಗಿ ನೆಲೆ ನಿಲ್ಲಿಸಬೇಕು ಅಂತ ಹೇಳಿ, ನಾನು ಇಲ್ಲಿ ದಕ್ಷಿಣದಲ್ಲಿ, ನಾನಿರುವ ಜಾಗದಲ್ಲಿ ದಕ್ಷಿಣದಲ್ಲಿ ಇದನ್ನು ಮಾಡಿದ್ರೆ ಕಷ್ಟ ಆಗುತ್ತೆ, ಎಲ್ಲರೂ ನನ್ನನ್ನು ಆಡಿಕೊಂಡು ನಗುತ್ತಾರೆ, ಯಾಕೆಂದರೆ ನಾನೊಬ್ಬ ದೊಡ್ಡ ವಿದ್ವಾಂಸ ಅಂಥೇಳಿ, ನಾನು ಶಾಸ್ತ್ರ ಪಂಡಿತ ಅಂಥೇಳಿ ಪ್ರಸಿದ್ಧನಾಗಿಬಿಟ್ಟಿದ್ದೇನೆ. ಉತ್ತರಕ್ಕೆ ಹೋಗ್ತೇನೆ ನಾನು. ಉತ್ತರದಲ್ಲಿ ಯಾರಾದರೂ ಒಬ್ಬ ಕುಲೀನನಾದಂತಹ ಒಬ್ಬ ಯುವಕ ಸಿಕ್ಕಿದ್ರೆ ಇವಳಿಗೆ ಮದುವೆ ಮಾಡಿಬಿಡೋಣ ಅಂಥೇಳಿ ಮಗಳನ್ನು ಕರ್ಕೊಂಡು ಕಾಶಿಗೆ ಹೋಗ್ತಾರೆ. ಕಾಶಿ ಆವತ್ತಿನ ಕಾಲದಲ್ಲಿ ಒಳ್ಳೆಯ ವಿದ್ವಾಂಸರ ಮತ್ತು ವೇದವಿದರ ಒಂದು ಆಡುಂಬಲ ಆಗಿರುತ್ತೆ. ಅಲ್ಲಿ ಅವರು ಇದ್ದುಕೊಂಡು ತಮ್ಮ ಕರ್ಮಗಳನ್ನು ಮಾಡಿಕೊಂಡು ತಮ್ಮ ಮಗಳಿಗಾಗಿ ಒಬ್ಬ ಹುಡುಗನನ್ನು ಹುಡುಕ್ತಾ ಇರ್ತಾರೆ. ಒಂದು ದಿವಸ ಯಾವುದೋ ಒಂದು ಪರ್ವದಿನ, ಪರ್ವಕಾಲ, ಇವರು ಕಾಶಿಯ ಗಂಗಾ ನದಿಯ ಘಟ್ಟಗಳಲ್ಲಿ ಇಳಿದುಬಿಟ್ಟು ಸ್ನಾನಕ್ಕೆ ಅಂತ ನದಿಗೆ ಇಳಿದಿದ್ದಾರೆ. ನದಿಗೆ ಇಳಿದುಬಿಟ್ಟು ಪೂರ್ವದ ಕಡೆಗೆ ತಿರುಗಿಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಬಿಟ್ಟು 3 ಸಾರಿ ಮುಳುಗಿಬಿಟ್ಟು ಮೇಲಕ್ಕೆ ಏಳ್ತಾರೆ. ಎದ್ದಾಗ ಏನಾಗುತ್ತೆ, ಸಾಮಾನ್ಯವಾಗಿ ನೀವೆಲ್ಲ ಗಮನಿಸಿರ್ಬೋದು, ತಪಸ್ವಿಗಳು ಯಾವ ರೀತಿಯಲ್ಲಿ ಪಂಚೆಯನ್ನು ಉಟ್ಟುಕೊಂಡಿರ್ತಾರೆ ಅಂತ ಹೇಳಿ. ಅವರು ಕಚ್ಚೆ ಹಾಕಿ ಹಿಂದುಗಡೆಗೆ ಆ ಅದನ್ನು ಷಟ್ಪುಚ್ಛ, ಅದಕ್ಕೊಂದು ಶಾಸ್ತ್ರೀಯ ಹೆಸರಿದೆ, ಹಾಗೆ ಉಡುವುದಕ್ಕೆ ಒಂದು ಶಾಸ್ತ್ರೀಯ ಹೆಸರಿದೆ. ಷಟ್ಪುಚ್ಛ ಯುಕ್ತನಾಗಿರಬೇಕು ಒಬ್ಬ ಶ್ರೋತ್ರಿಯ ಬ್ರಾಹ್ಮಣ. ಕರ್ಮ ಮಾಡಿಸುವಂತಹ ಬ್ರಾಹ್ಮಣ ಮನೆಗೆ ಬಂದರೆ ಅವನು ಲುಂಗಿ ಉಟ್ಟುಕೊಂಡು ಕೂತ್ಕೊಳ್ಳಬಾರದು, ಅವನು ಷಟ್ಪುಚ್ಛ ಯುಕ್ತನಾಗಿಯೇ ಇರಬೇಕು. ಅದು ಶಾಸ್ತ್ರ, ಅದು ಆಚಾರ. ಇವರು ಷಟ್ಪುಚ್ಛ ಹಾಕ್ಕೊಂಡು ಇರ್ತಾರೆ. ಹೀಗೆ ಮುಳುಗಿ ಏಳುವಾಗ ಆ ಹಿಂದ್ಗಡೆಯ ಪುಚ್ಛ ಮುಚ್ಚೋಗ್ಬಿಟ್ಟಿರುತ್ತೆ. ಅವರಿಗೆ ಅದು ಗೊತ್ತಾಗೋಲ್ಲ. ಸರಿ, ಸೂರ್ಯಾರ್ಘ್ಯ ಕೊಡ್ತಾರೆ, ಮೇಲಕ್ಕೆ ಬರ್ತಾರೆ. ಆ ಷಟ್ಪುಚ್ಛ ಬಿಚ್ಚೋಗಿರೋದನ್ನು ಆ ನಂತರ ಬಂದಂತಹ ಎಷ್ಟೋ ಜನ ವಿದ್ವಾಂಸರುಗಳು, ಲೌಕಿಕರು ಎಲ್ಲ ನೋಡ್ತಾರೆ. ಅವರ ಪರಿಚಯ ಆಗಿರುತ್ತೆ ಎಲ್ಲರಿಗೂ ಕೂಡ. ಮಹಾನ್ ವಿದ್ವಾಂಸರು ಇವರು, ಶಂಕರರ ನಂತರ ಬಂದಂತಹ ಮಹಾನ್ ವೇದಾಂತಿಗಳು ಅಂತ ಹೇಳಿ ಗೊತ್ತಿರುತ್ತೆ. ಸ್ನಾನ ಮಾಡುವಾಗ ಇವರು ಆ ಪುಚ್ಛವನ್ನು ಬಿಚ್ಚಿಕೊಂಡು ಸ್ನಾನ ಮಾಡ್ತಾ ಇದ್ದಾರಲ್ಲ, ಬಿಚ್ಚಬಾರದಲ್ಲ. ಇಂತಹ ದೊಡ್ಡ ವಿದ್ವಾಂಸರು ಆ ತರಹ ಮಾಡ್ತಾ ಇದ್ದಾರೆ ಅಂದರೆ ಬಹುಶಃ ಅದೇ ಶಾಸ್ತ್ರ ಇರಬೇಕು ಅಂತ ಹೇಳಿ ಆಮೇಲೆ ಇಳಿದಂತಹ ಎಲ್ಲ 10, 50, 60, 70, 80 ಜನ ತಾವೇ ಅದನ್ನು ಬಿಚ್ಚಿಕೊಂಡು ಅಲ್ಲಿ ಸ್ನಾನ ಮಾಡ್ತಾ ಇದ್ದರು. ಮುಳುಗೋದು ಹೇಳೋದು, ಮುಳುಗೋದು ಹೇಳೋದು. ಇದನ್ನು ಏನಾಯಿತು, ಮೇಲಕ್ಕೆ ಹತ್ತಿ ಬಂದು ಕೆಳಗಡೆ ನೋಡಿದ್ರೆ ಎಲ್ಲರೂ ಹಿಂದ್ಗಡೆಯ ಷಟ್ಪುಚ್ಛವನ್ನು ಬಿಚ್ಚಿಬಿಟ್ಟು ಸ್ನಾನ ಮಾಡ್ತಾ ಇದ್ದಾರೆ. ಇಲ್ಲ ಇದೇನಿದು, ಹೀಗಾಗಿ ಹೋಯ್ತಲ್ಲ, ಇದು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ,
ಉತ್ತರದಲ್ಲೆಲ್ಲ ಹೀಗೆ ಮಾಡಬೇಕಾ, ಇದು ಶಾಸ್ತ್ರ ವಿಹಿತ ಅಲ್ವಲ್ಲ ಅಂತೇಳಿ ಯೋಚನೆ ಬರುತ್ತೆ ಅವರಿಗೆ. ಆವಾಗ ಅವರು ಕಾಯ್ತಾರೆ, ಅವರೆಲ್ಲ ಮೇಲೆ ಬರ್ತಾರೆ, ಎಲ್ಲರನ್ನು ಪರಿಚಯ ಮಾಡ್ಕೊಳ್ತಾರೆ. ನಾನಿಂಥವನು ಅಂತ ಹೇಳ್ತಾರೆ. ನಿಮ್ಮ ಪರಿಚಯ ಯಾರಿಗಿಲ್ಲ ಗುರುಗಳೇ ಅಂತಾರೆ. ಅಲ್ಲ, ನಾನು ನೋಡಿದೆ ನೀವೆಲ್ಲ ಸ್ನಾನ ಮಾಡುವಾಗ ಹಿಂದುಗಡೆಯ ಷಟ್ಪುಚ್ಛವನ್ನು ಬಿಚ್ಚಿಕೊಂಡು ಸ್ನಾನ ಮಾಡ್ತಾ ಇದ್ರಿ, ಈ ಕಡೆ ಎಲ್ಲ ಅದೇ ಪದ್ಧತಿ ಇದೆಯಾ? ಇಲ್ಲ ಇಲ್ಲ ಗುರುಗಳೇ, ನೀವು ಹಾಗೆ ಮಾಡ್ತಾ ಇದ್ದಿದ್ದನ್ನು ನೋಡಿ ನಿಮ್ಮಂತಹ ವಿದ್ವಾಂಸರೇ ಹಾಗೆ ಮಾಡಿದ ಮೇಲೆ ಬಹುಶಃ ಅದೇ ಶಾಸ್ತ್ರ ಇರಬೇಕು ಅಂತೇಳಿ ನಾವೆಲ್ಲ ಅದನ್ನು ನಾವಾಗೇ ಬಿಚ್ಚಿಕೊಂಡು ಸ್ನಾನ ಮಾಡ್ತೀವಿ ಅಂತಾರೆ. ಆವಾಗ ಅಪ್ಪಯ್ಯ ದೀಕ್ಷಿತರು ಹಿಂತಿರುಗಿ ನೋಡಿದ್ರಂತೆ, ಅದು ಬಿಚ್ಚಿ ಹೋಗ್ಬಿಟ್ಟಿದೆ, ಗೊತ್ತಾಗೇ ಇಲ್ಲ ಅವರಿಗೆ. ಆವಾಗ ಅವ್ರ ಮನಸ್ಸಿಗೆ ಬರುತ್ತಂತೆ, ಒಂದು ಸಣ್ಣ ಪ್ರಸಂಗ ಇದು, ನನ್ನ ಜೀವನದಲ್ಲಿ ಈ ತರಹ ಆಯಿತು, ಇದನ್ನು ಅಪ್ಪಯ್ಯ ದೀಕ್ಷಿತರು ಹೀಗೆ ಮಾಡಿದ್ದಾರೆ ಅಂಥೇಳಿ ಜನರೆಲ್ಲ ಅದನ್ನು ಫಾಲೋ ಮಾಡ್ತಾರೆ ಅಂತಂದರೆ, ಇನ್ನು ನಾನು ನನ್ನ ಮಗಳಿಗೇನಾದರೂ ಮದುವೆ ಮಾಡಿಬಿಟ್ರೆ ಯಾವ ರೀತಿಯಲ್ಲಿ ಆಗೋಗಿಬಿಡುತ್ತೆ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ. ತಪ್ಪು. ಇವತ್ತಿನ ವರ್ಣಾಶ್ರಮ ಧರ್ಮ ಪದ್ಧತಿ ಏನಿದೆಯೋ ಅದಕ್ಕೆ ಅನುಗುಣವಾಗಿ ನಾನು ಏನು ಬರೆದಿದ್ದೇನೆ, ನಾನು ಏನು ಹೇಳಿದ್ದೇನೆ ಅದಕ್ಕೆ ಅನುಗುಣವಾಗಿ ನಾನು ಜೀವನ ಮಾಡಬೇಕು ಅಂತ ಹೇಳಿ ತಕ್ಷಣವೇ ಅವರ ಒಳಗಡೆ ಇದ್ದಂತಹ ಆ ಆತ್ಮಚಿಂತನದ ಬುದ್ಧಿ ಮೇಲೆ ಕೆದ್ದು ಬರುತ್ತಂತೆ. ಹೇಗೆ ಮನೀಷಾ ಪಂಚಕ ಹೇಳುವಾಗ ಶಂಕರಾಚಾರ್ಯರಿಗೆ ಆ ಚಾಂಡಾಲನನ್ನು ನೋಡಿದಾಗ, ಚಾಂಡಾಲನಾಗಿರಲಿ ದ್ವಿಜನಾಗಿರಲಿ, ಯಾರು ಒಳಗಡೆಯ ಚೈತನ್ಯವನ್ನು ಗುರುತಿಸ್ತಾರೋ ಅವನೇ ನನ್ನ ಗುರು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಅಪ್ಪಯ್ಯ ದೀಕ್ಷಿತರಿಗೆ ರಿಯಲೈಸ್ ಆಗುತ್ತಂತೆ, ವಾಪಸ್ ಬರ್ತಾರಂತೆ. ಆ ರೀತಿಯಲ್ಲಿ ಕೃಷ್ಣ ಇಲ್ಲಿ ಹೇಳ್ತಾನೆ ಮುಂದೆ ಅದನ್ನು. ಆ ಶ್ಲೋಕ ಬಂದಾಗ ಈ ಪ್ರಸಂಗ ಜ್ಞಾಪಿಸಿಕೊಂಡ್ರಾಯ್ತು, ನೀವು ಮುಂದೆ ಅದನ್ನು ರಿಪೀಟ್ ಮಾಡೋದಿಲ್ಲ ನಾನು, ಅಷ್ಟೇನೆಯ. ಹಾಗೆ ಕರ್ಮ ನಾವು ಬಿಡಲೇಬಾರ್ದು. ಏನು ಕರ್ಮ ವರ್ಣಾಶ್ರಮ ಧರ್ಮ ಪದ್ಧತಿಗೆ ಅನುಗುಣವಾಗಿ ನಮಗೆ ಕರ್ಮ ಹೇಳಿದೆಯೋ ವೇದ, ಅದನ್ನು ಮಾಡಲೇಬೇಕು. ಯಾಕೆಂದರೆ ಇಲ್ಲಿ ಕ್ಲಾಸ್ ಆದಮೇಲೆ ಕೆಲವರು ನಾನು ಹೇಳಿದ್ದನ್ನು ಪ್ರಶ್ನೆ ಮಾಡ್ತಾರೆ, ಅದಕ್ಕೋಸ್ಕರ ಒಂದು ವಿವರಣೆ ನಾನೇ ಕೊಟ್ಟುಬಿಟ್ಟೆ. ಕರ್ಮ ಮಾಡಲೇಬೇಕು. ನಿಸ್ತ್ರೈಗುಣ್ಯೋ ಭವ ನಿರ್ದ್ವಂದ್ವ ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್. ಇದನ್ನೆಲ್ಲ ಮನಸ್ಸಿಗೆ ತಂದುಕೊಂಡು ಫಲಾಲಮಿವ ಧಾನ್ಯಾರ್ಥಿ ತ್ಯಜೇತ್ ಗ್ರಂಥಂ ಅಶೇಷತಃ. ಸ್ವಾಮೀಜಿಯವರು ಈ ಪ್ರಸಂಗವನ್ನು ಹೇಳ್ತಾ ಭಾಳ ಸುಂದರವಾಗಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಪುಸ್ತಕಗಳನ್ನು ಓದುವುದರಿಂದ ನಾವು ಆತ್ಮವಂತರ ಆಗುವುದಿಲ್ಲ. ಆದ್ದರಿಂದ ನಾವು ಜೀವನದ ದ್ವಂದ್ವಗಳಿಂದ ಮುಕ್ತರಾಗಿ ಸಂಪೂರ್ಣವಾಗಿ ನಮ್ಮಲ್ಲಿಯೇ ನಿತ್ಯ ಸತ್ವಸ್ಥಃ ಅಂತ ಹೇಳಿದ್ರೆ ನಮ್ಮಲ್ಲಿಯೇ ನಾವಿರುವುದು. ನಮ್ಮ ಸತ್ತೇನಿದೆ, ನಮ್ಮ ಈ ಜೀವದ ಸ್ವರೂಪ ಏನು? ಸತ್ ಚಿತ್ ಆನಂದ. ಸೊ ಆ ಸತ್ ಅಂತ ಹೇಳೋದು ಇಲ್ಲಿದೆ. ಹಾಗಾಗಿ ನಮ್ಮಲ್ಲಿಯೇ ನಾವು ನಿಲ್ಲುವುದಕ್ಕೆ ನಿತ್ಯ ಸತ್ವಸ್ಥಃ ಅಂತ ಹೇಳಿರೋದು. ಅದರ ಉದಾಹರಣೆಯನ್ನು ಕೊಡ್ತಾರೆ. ಹಾಗೆ ನಾವು ದ್ವಂದ್ವಗಳಿಂದ ಮುಕ್ತರಾಗಬೇಕು. ಆತಂಕ ದುಃಖಗಳು ಯಾವುದೂ ಇಲ್ಲದೆ ಅದೆಲ್ಲವನ್ನೂ ಸರಿಯಾದ ರೀತಿಯಲ್ಲಿ ಸಮಭಾವದಿಂದ ನೋಡುವ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಆ ಯೋಗ ಬುದ್ಧಿ ನಮಗೆ ಬರಬೇಕು. ಅಸಮದಲ್ಲಿ ಸಮತೆಯನ್ನು, ವಿಷಮದಲ್ಲಿ ಮೈತ್ರಿಯನ್ನು, ಅಸಮಂಜಸದಿ ಸಮನ್ವಯ ಸೂತ್ರವನ್ನು, ವ್ಯಸನಮಯ ಸಂಸಾರದಲ್ಲಿ ವಿನೋದವನ್ನು ಕಾಣ್ಬ ರಸಿಕತೆಯೇ ಯೋಗವೆಲೋ. ಈ ಸಂಸಾರ ವ್ಯಸನಮಯ ಸಂಸಾರವೇ. ಆ ವ್ಯಸನಮಯ ಸಂಸಾರದಲ್ಲಿಯೂ ವಿನೋದವನ್ನು ಕಾಣುವಂತಹ ನಿರ್ದ್ವಂದ್ವ ಮನೋಭಾವ, ನಿತ್ಯ ಸತ್ವಸ್ಥ ಮನೋಭಾವ, ನಿರ್ಯೋಗಕ್ಷೇಮ ಆತ್ಮವಾನ್ ಅನ್ನುವಂತಹ ಮಟ್ಟ, ಇದನ್ನು ಮುಟ್ಟಬೇಕು. ಆದ್ದರಿಂದ ಶಾಸ್ತ್ರಗಳು ಗೌಣ, ಅನುಭವ ಮನಸ್ಸು ಭಾವ ವಿಶೇಷ. ಜೀಸಸ್ ಹೇಳುವಂತಹ ಒಂದು ಹೊಸ ಒಡಂಬಡಿಕೆಯ ಮಾತನ್ನು ಸ್ವಾಮೀಜಿಯವರು ಹೇಳ್ತಾರೆ. ದ ಲೆಟರ್ ಕಿಲ್ಲೆತ್ ಬಟ್ ದ ಸ್ಪಿರಿಟ್ ಗಿವೆತ್ ದಿ ಲೈಫ್ ಅಂತ. ಅಕ್ಷರಗಳು ನಮ್ಮನ್ನು ನಾಶ ಮಾಡಿಬಿಡ್ತದೆ, ಆದರೆ ಭಾವ ದ ಸ್ಪಿರಿಟ್ ಗಿವೆತ್ ದಿ ಲೈಫ್ ನಮಗೆ ನಿಜವಾದ ಜೀವನವನ್ನು ತಂದುಕೊಡ್ತದೆ, ಜೀವನವನ್ನು ತೋರಿಸುತ್ತದೆ. ಆ ರೀತಿಯಲ್ಲಿ ಆ ಭಾವವನ್ನು ನೀವು ಅಂತರಂಗದ ಮೌನದಲ್ಲಿ ಅದನ್ನು ಸಿದ್ಧಿ ಮಾಡಿಕೊಳ್ಬೇಕು. ಇಟ್ ಈಸ್ ಇನ್ ಸೈಲೆನ್ಸ್ ದಟ್ ಒನ್ ಕ್ಯಾನ್ ಬಿ ಮೇಡ್ ಪ್ರೋಗ್ರೆಸ್. ಆ ಸೈಲೆನ್ಸ್ ಇದೆಯಲ್ಲ, ಅದು ಆ ಸೈಲೆನ್ಸ್ ಅಂತ ಹೇಳೋದು ಮೌನ ಆಗಬೇಕು, ಮೌನ ತಪಸ್ಸಾಗಬೇಕು. ನಿರ್ದ್ವಂದ್ವ ಕ್ಷೇಮ ನಿರ್ಯೋಗಕ್ಷೇಮ ಆತ್ಮವಾನ್ ಅನ್ನುವಾಗ ಆ ಮೌನ ಭಾವ, ಮಾನವತೆಯಿಂದ ನಿನ್ನನ್ನು ಬ್ರಹ್ಮಪದಕ್ಕೆ ಏರಿಸಲು
ಮೌನ ಮನನವೇ ಮಾರ್ಗ, ಅದೇ ಸ್ಪಿರಿಟ್. ಆ ಮಾರ್ಗದಲ್ಲಿ ನಾವು ಹೋಗಬೇಕು. ಮೌನಂ ಸರ್ವಾರ್ಥ ಸಾಧಕಂ, ಮೌನಂ ದರ್ಪನಾಶಕಂ, ಮೌನಂ ಪ್ರೀತಿ ಚೋದಕಂ, ಮೌನಂ ಮುಕ್ತಿದಾಯಕಂ. ಮೌನದ ಬಗ್ಗೆ ಹೇಳುವ ಮಾತು ದೊಡ್ಡವರು. ಅದು ನಮ್ಮಲ್ಲಿ ಪ್ರೀತಿಯನ್ನು ಚೋದಿಸುತ್ತೆ, ಅಂದರೆ ಪ್ರೇರಿಸುತ್ತೆ, ಉದ್ಬೋಧನೆ ಮಾಡ್ತದೆ. ಮಾತಿನಲ್ಲಿ ಬಡ 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 ಮಾತಾಡಿಬಿಟ್ರೆ ಪ್ರೀತಿ ಉಂಟಾಗಲ್ಲ. ಆದರೆ ಒಂದು ಮಾತುಂಟು, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಹೇಳ್ತಾ ಇದ್ದರು ಯಾವಾಗಲೂ ಕೂಡ. ಇಬ್ಬರು ಥಿಯಲಾಜಿಯನ್ಸ್, ಫಿಲಾಸಫರ್ಸು ಒಟ್ಟಿಗೆ ಸೇರಿದಾಗ ಒಂದು ಹೂವನ್ನು ನೋಡ್ತಾರಂತೆ. ಆ ಹೂವಿನ ಬಗ್ಗೆ ಏನೇನೋ ಚರ್ಚೆ ಮಾಡ್ತಾ ಹೋಗ್ತಾರಂತೆ. ಅದೇ ಇಬ್ಬರು ಮಿಸ್ಟಿಕ್ಸ್ ಅಲ್ಲಿಗೆ ಬರ್ತಾರಂತೆ, ಅನುಭಾವಿಗಳು. ಅವರು ಬರ್ತಾರೆ, ಒಬ್ಬರ ಮುಖ ನೋಡಿ ಒಬ್ಬರು ನಗುತ್ತಾರಂತೆ. ಆ ಹೂವನ್ನು ನೋಡಿ ಆನಂದದಿಂದ ಹೀಗೆ ಕೈ ಮುಗಿತಾರಂತೆ. ಫಿಲಾಸಫರ್ಸು ಚರ್ಚೆ ಮಾಡಲಿಕ್ಕೆ ರೆಡಿಯಾಗಿರ್ತಾರೆ, ಆದರೆ ಇಂಟ್ಯೂಷನ್ ಮಿಸ್ಟಿಕ್ಸ್ ಇರ್ತಾರಲ್ಲ ಅವರಿಗೆ ರಮಣರು ಮಾತಾಡ್ತಾ ಇದ್ರಾ? ಆ ರೀತಿಯಲ್ಲಿ ಸ್ಪಿರಿಟ್ ಗಿವೆತ್ ದಿ ಲೈಫ್. ಮೌನಂ ಪ್ರೀತಿ ಚೋದಕಂ ಮೋಕ್ಷದಾಯಕಂ. ಸ್ವಾಮೀಜಿಯವರು ಒಂದು ಉದಾಹರಣೆ ಭಾಳ ಇಲ್ಲಿ ಚೆನ್ನಾಗಿ ಕೊಡ್ತಾರೆ ನೋಡಿ. ಇಸ್ಲಾಂ ಸಂಪ್ರದಾಯದಲ್ಲೂ ಕೂಡ ಇಂತಹ ಚಿಂತನೆಗಳು ಇತ್ತು, ಇದೆ. ಕಾರಣ ಗೊತ್ತಿಲ್ಲ ಇವತ್ತು, ಯಾಕೆ ಅದು ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ಸಂವಹನ ಆಗ್ತಾ ಇಲ್ಲ. ಆದರೆ ಶಂಕರರು 610 660 ಆ ಅವಧಿಯಲ್ಲಿ ಕ್ರಿಸ್ತಶಕ ಮುಸ್ಲಿಮರು ಮೊದಲ ಬಾರಿಗೆ ವ್ಯಾಪಾರಕ್ಕಾಗಿ ಕೇರಳ ರಾಜ್ಯಕ್ಕೆ ಮೊದಲ ಬಾರಿಗೆ ಬರ್ತಾರೆ. ಹಾಗಾಗಿ ಶಂಕರರ ಸಾಹಿತ್ಯದಲ್ಲಿ ಮುಸ್ಲಿಮರ ವಿಚಾರ ಬಂದಿಲ್ಲ, ಅವರು ಹೇಳಿಲ್ಲ ಅದನ್ನು. ಆದರೆ ಇಲ್ಲಿಗೆ ಬಂದಂತಹ ಮುಸ್ಲಿಂ ಅನುಭಾವಿಗಳು ಶಂಕರರ ಅದ್ವೈತ ತತ್ವವನ್ನು ತೆಗೆದುಕೊಂಡು ಹೋದರಂತೆ ಪರ್ಷಿಯಾಗೆ. ಅಲ್ಲಿ ಸೂಫಿ ಎನ್ನುವಂತಹ ಒಂದು ಅನುಭಾವಿ ಮಾರ್ಗದರ್ಶಕ ಪಂಥ ಉಂಟು. ಅವರು ಈ ವೇದಾಂತವನ್ನು ಸ್ವೀಕರಿಸಿದರಂತೆ. ನಾವೇನು ಅಹಂ ಬ್ರಹ್ಮಾಸ್ಮಿ ಅಂತ ಆಚಾರ್ಯರು ಹೇಳಿದ್ರಲ್ಲ ವೇದದ ವಾಕ್ಯವನ್ನು, ಅವರು ಅಲ್ಲಿ ಅದನ್ನು ಅಲ್ ಹಕ್ ಅಂತ ಹೇಳ್ತಾರೆ. ನಾವು ಬ್ರಹ್ಮಾನಂದ ಅಂತ ಏನು ಹೇಳ್ತೀವಲ್ಲ ಅದನ್ನು ಅಲ್ಲಿ ಫತಾ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇಸ್ಲಾಂ ಸಂಪ್ರದಾಯದಲ್ಲೂ ಕೂಡ ನಮ್ಮ ಅದ್ವೈತ ವೇದಾಂತದ ಛಾಯೆ ಉಂಟು ಅಂತ ಹೇಳಿ ಈ ಸ್ವಾಮೀಜಿಯವರು ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ. ಪರ್ಷಿಯಾ ದೇಶದ ಒಬ್ಬ ಮೌಲಾನ ಜಲಾಲುದ್ದೀನ್ ರೂಮಿ ಅಂತ ಹೇಳಿ, ಆ ರೂಮಿ ಮುಸ್ಲಿಂ ಸಂಪ್ರದಾಯದಲ್ಲಿ ಕುರಾನ್ ಬಹಳ ಶ್ರೇಷ್ಠ ಧಾರ್ಮಿಕ ಗ್ರಂಥ. ಕುರಾನ್ ಬಿಟ್ಟರೆ ಎರಡನೆಯ ಶ್ರೇಷ್ಠ ಧಾರ್ಮಿಕ ಗ್ರಂಥ ಮಸ್ನಾವಿ ಅಂತ ಹೇಳಿ, ಅದನ್ನು ಬರೆದವನು ಇವನು ಜಲಾಲುದ್ದೀನ್ ರೂಮಿ. ಅವನು ಹೇಳ್ತಾನಂತೆ, ಮನ್ ಜೆ ಖುರಾನ್ ಮಗ್ಜರಾ ಬರ್ದಾಸ್ತಂ ಉಸ್ತುಕಾನ್ ಪೇಸೆ ಸಗಾನ್ ಅಂಡಕ್ಥಂ ಅಂತ ಹೇಳಿ. ಮನ್ ಜೆ ಖುರಾನ್, ನಾನು ಖುರಾನಿನ ಮೂಳೆಯ ಸಾರವನ್ನು ಹೀರಿಕೊಂಡು ಬಿಟ್ಟೆ. ಮಗ್ಜರಾ ಬರ್ದಾಸ್ತಂ, ಮೂಳೆಯ ಸಾರ ಹೀರಿಕೊಂಡು ಬಿಟ್ಟೆ. ಉಸ್ತುಕಾನ್ ಪೇಸೆ ಅಂಡಕ್ಥಂ ಸಗಾನ್, ಉಳಿದ ಮೂಳೆಗಳನ್ನು ನಾಯಿಗಳಿಗೆ ಹಾಕಿದೆ. ಗ್ರಂಥಮಭ್ಯಸ್ಯ ಮೇಧಾವಿ ಜ್ಞಾನ ವಿಜ್ಞಾನ ತತ್ಪರ ಫಲಾಲಮಿವ ಧಾನ್ಯಾರ್ಥಿ ತ್ಯಜೇತ್ ಗ್ರಂಥಂ ಅಶೇಷತಃ. ದ ಲೆಟರ್ ಕಿಲ್ಲೆತ್ ಬಟ್ ದ ಸ್ಪಿರಿಟ್ ಗಿವೆತ್ ದಿ ಲೈಫ್. ಆ ಭಾವ ಇದೆಯಲ್ಲ, ಭಾವವನ್ನು ಗ್ರಹಿಸಬೇಕು ನಾವು. ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳಿದಾಗ ಶಿವನನ್ನು ವರ್ಣನೆ ಮಾಡ್ತಾ ಒಬ್ಬ ಕವಿ ನಿಸ್ತ್ರೈಗುಣ್ಯೇ ಪರಮಹಸಿ ಪದೇ ಶಿವಾಯ ನಮೋ ನಮಃ ಅಂತ ಹೇಳ್ತಾನೆ. ನಿಸ್ತ್ರೈಗುಣ್ಯದಲ್ಲಿ ಪರಮಹಸಿ ಪದದಲ್ಲಿ ಇರುವವನು ಶಿವ, ಅವನೇ ಮಂಗಳ ಸ್ವರೂಪಿ. ಆ ಮಂಗಳದ ಭಾವ ನಮಗೆ ಬರಬೇಕು. ಆ ಬರಬೇಕಾದ್ರೆ ಮೌನದಿಂದ ಈ ಆತ್ಮವನ್ನು ನಾವು ಚಿಂತನೆ ಮಾಡಬೇಕು. ಹಾಗೆ ಮಾಡಿದಾಗ ಆ ಮೌನ ನಮ್ಮನ್ನು ಬಂದು ಆವರಿಸಿಕೊಳ್ಳಬೇಕು. ಆವರಿಸಿಕೊಂಡಾಗ ನಮಗೆ ಒಳಗಡೆಯಿಂದ ಆ ಶಾಂತಿ ನೆಮ್ಮದಿ ಬರ್ತದೆ. ನಾವು ವೇದ ಮಂತ್ರವನ್ನು ಹೇಳುವಾಗ ಅದನ್ನೇ ಹೇಳುವುದು. ತಚ್ಛಂಯೋರಾವೃಣೀಮಹೆ, ಎಲ್ಲರಿಗೂ ಗೊತ್ತಿ ಮಂತ್ರ. ತಚ್ಛಂಯೋರಾವೃಣೀಮಹೇ
ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ. ಎಲ್ಲ ಎರಡು ಕಾಲಿನ ಜೀವಿಗಳಿಗೂ ಕೂಡ ಮಂಗಳಗಳು ಉಂಟಾಗಲಿ. ಶಂ ಚತುಷ್ಪದೇ, ನಾಲ್ಕು ಕಾಲಿನ ಪ್ರಾಣಿಗಳಿಗೂ ಕೂಡ ಮಂಗಳಗಳು ಉಂಟಾಗಲಿ. ತಚ್ಛಂಯೋರಾವೃಣೀಮಹೇ, ತತ್ ಅಂತ ಹೇಳಿದ್ರೆ ಆ ಪರಬ್ರಹ್ಮ ವಸ್ತು, ಆ ಆತ್ಮ, ಅವನು ಪರಮ ಮಂಗಳಕಾರಿ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಆ ಪರಮ ಮಂಗಳಕಾರಿಯಾದ ತತ್, ಆ ಪರವಸ್ತು ಬಂದು ನಮ್ಮನ್ನು ಮೌನದಿಂದ ಆವರಿಸಿಕೊಂಡು ಬಿಡಲಿ. ಆವೃಣೀಮಹೇ, ಹೇಗೆ ಆವರಿಸಿಕೊಳ್ಳಬೇಕು? ನಾವೀಗ ಏನು ಹೇಳಿಕೊಳ್ತಾ ಇದ್ದೀವಿ, ಒಂದು ಸ್ತೋತ್ರವೋ ಒಂದು ವೇದ ಮಂತ್ರವೋ ಯಾವುದೋ ಒಂದು, ಅವೆಲ್ಲವೂ ಕೂಡ ಆ ಪರವಸ್ತುವನ್ನು ಸರಿಯಾದ ರೀತಿಯಲ್ಲಿ ಪ್ರೀತಿಸುವುದಕ್ಕಾಗಿಯೇ ಹೇಳಿಕೊಳ್ತಾ ಇದ್ದೀವಿ. ಆ ಪರವಸ್ತುವಿನ ಪ್ರೀತಿಯನ್ನು ಪಡೆಯುವುದಕ್ಕಾಗಿ ಹೇಳಿಕೊಳ್ತಾ ಇದ್ದೀವಿ. ಗಾತುಂ ಯಜ್ಞಾಯ, ನಮ್ಮ ಗಾನವೆಲ್ಲವೂ ಕೂಡ ಆ ಪರವಸ್ತುವಿನ ಪ್ರೀತಿಗಾಗಿ, ಆ ಪರವಸ್ತುವಿನ ಕರ್ಮಕ್ಕಾಗಿ. ಯಜ್ಞ ಕರ್ಮ, ಕರ್ಮ ಯಾವುದಿಲ್ಲಿ? ನಮ್ಮ ನಿತ್ಯ ನೈಮಿತ್ತಿಕ ದೈನಂದಿನ ಕರ್ಮಗಳಲ್ಲ, ಸಮಾಜಕ್ಕಾಗಿ ನಾವು ಮಾಡುವ ಕರ್ಮಗಳು, ಅದು ಮುಖ್ಯ. ಆಧ್ಯಾತ್ಮಿಕ ಅನ್ವೇಷಣೆ, ಆಧ್ಯಾತ್ಮಿಕ ಚಿಂತನೆ ಮತ್ತು ಆಧ್ಯಾತ್ಮಿಕ ಉನ್ನತಿಯ ನೆಲೆಯಲ್ಲಿ ನಮ್ಮ ಮನಸ್ಸಿಗೆ ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಮುಂದಿನ ಆ ಒಂದು ಶ್ಲೋಕ ಹೇಳುವುದು ಅಲ್ಲಿ ಇಲ್ಲಿಗೆ ಬರುತ್ತೆ, ಅದು ಮುಟ್ಟುತ್ತೆ. ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ, ಕರ್ಮಾಧಿಪತಿ ಅವನು, ಯಜ್ಞಪತಿ. ಯಜ್ಞ ಅಂದರೆ ಕರ್ಮ, ಅವನು ಕರ್ಮಾಧಿಪತಿ. ಅವನ ಪ್ರೀತಿಗಾಗಿ ನಾವಿದನ್ನು ಹೇಳ್ಕೊಳ್ತಾ ಇದ್ದೀವಿ. ಅವನ ಪ್ರೀತಿಗಾಗಿ ನಾವು ವೇದ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದೀವಿ. ಅವನ ಪ್ರೀತಿಗಾಗಿ ನಾವು ಸೌಂದರ್ಯ ಲಹರಿಯನ್ನು ಹೇಳ್ಕೊಳ್ತಾ ಇದ್ದೀವಿ. ಅವನ ಪ್ರೀತಿಗಾಗಿ ಭಜಗೋವಿಂದಂ ಹೇಳ್ಕೊಳ್ತಾ ಇದ್ದೀವಿ. ಅವನ ಪ್ರೀತಿಗಾಗಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ತಾ ಇದ್ದೀವಿ. ಗಾತುಂ ಯಜ್ಞಪತಯೇ, ಕೊನೆಯಲ್ಲಿ ಪ್ರಾರ್ಥನೆ, ಆ ದೈವ ಸ್ವಸ್ತಿ ಅಸ್ತು ನಃ, ನಮಗೆಲ್ಲರಿಗೂ ಕೂಡ ಸ್ವಸ್ತಿ ಮಂಗಳಗಳನ್ನು ಉಂಟು ಮಾಡಲಿ. ಈ ನಿಸ್ತ್ರೈಗುಣ್ಯವಾಗಿದ್ದು ಇಂತಹ ಮನೋಭಾವದಿಂದ ಪ್ರಾರ್ಥನೆ ಮಾಡ್ತಾರಲ್ಲ, ಅಂತಹವರನ್ನೇ ಕರ್ಮಯೋಗಿಗಳು ಅಂತ ಹೇಳ್ತಾರೆ. ಅಂತಹ ಕರ್ಮಯೋಗಿಗಳು ಮಾಡುವಂತಹ ಕರ್ಮ, ಅಥವಾ ಅವರು ನಮಗೆ ಇಂತಹ ಕರ್ಮವನ್ನು ಮಾಡಿ ಅಂತ ಹೇಳಿ ಏನು ಡೈರೆಕ್ಷನ್ ಮಾಡ್ತಾರೆ, ಅಂತಹ ಕರ್ಮಗಳಿಂದ ನಮಗೆ ಪುನರ್ಜನ್ಮ ಇರುವುದಿಲ್ಲ. ಆದ್ದರಿಂದ ಪರತತ್ವವನ್ನು ಬಲ್ಲ ಆ ಕರ್ಮಯೋಗಿ ಒಡರಿಸುವ ಕರ್ಮಗಳು ಮರುಬೆಳೆಗೆ ಬಿತ್ತಲ್ಲ ನಮಗೆ. ಮರುಬೆಳೆ ಅಂದರೆ ಪುನರ್ಜನ್ಮ. ಪುನರ್ಜನ್ಮಕ್ಕೆ ಬಿತ್ತುವ ಬೀಜ ಆಗೋದಿಲ್ಲ ಅಂತಹ ಕರ್ಮಗಳು. ಆದ್ದರಿಂದ ಅಂತಹ ಕರ್ಮಗಳನ್ನು ಮಾಡು ನೀನು. ನಿರ್ದ್ವಂದ್ವ ನಿತ್ಯ ಸತ್ವಸ್ಥಃ ನಿರ್ಯೋಗಕ್ಷೇಮ ಆತ್ಮವಾನ್ ನಿಸ್ತ್ರೈಗುಣ್ಯೋ ಭವ. ತ್ರೈಗುಣ್ಯ ವಿಷಯೋ ವೇದ, ನಿನ್ನ ವ್ಯಕ್ತಿಗತವಾದಂತಹ ಸೀಮಿತವಾದಂತಹ ಚಿಂತನೆಯನ್ನು ನಿನಗೆ ತಿಳಿಸಿಕೊಡುತ್ತೆ ಆ ತ್ರಿಗುಣ ಸಹಿತವಾದಂತಹ ಎಲ್ಲ ವೇದದ ವಾಕ್ಕುಗಳು. ಅದಕ್ಕಿಂತ ಮೇಲಕ್ಕೆ ಹೋಗಬೇಕು ನೀನು ಅನ್ನುವ ಮಾತು ಅಲ್ಲಿ ಬರ್ತದೆ. ಹೀಗೆ ಈ 4-5 ಶ್ಲೋಕಗಳು ನಮಗೆ ಒಂದು ವಿಶೇಷವಾದಂತಹ ಆಧ್ಯಾತ್ಮಿಕ ಅನುಭೂತಿಯನ್ನು ಕೊಡುವ ಶ್ಲೋಕಗಳು ಅಂತ ಹೇಳ್ತಾರೆ. ನಲವತ್ತಾರರಿಂದ ಮತ್ತು 5 ಶ್ಲೋಕ ಹೇಳ್ಕೊಳ್ಳೋಣ ನಾವು. 45ವರೆಗೆ ಹೇಳ್ಕೊಟ್ಟಿದ್ದಲ್ವಾ ಚಾಂಟಿಂಗು. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ.
ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಮಾ ಕರ್ಮ ಫಲಹೇತುರ್ಭೂರ್ಮಾ ತೇ ಸಂಗೋಸ್ತ್ವಕರ್ಮಣಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಮಾ ಕರ್ಮ ಫಲಹೇತುರ್ಭೂ ಮಾ ತೇ ಸಂಗೋಸ್ತ್ವಕರ್ಮಣಿ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಸಿದ್ಧ್ಯಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಸಿದ್ಧ್ಯಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ. ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ. ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ. ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ. ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ನಲವತ್ತಾರರಿಂದ
5 ಶ್ಲೋಕ ಹೇಳ್ಕೊಳ್ಳೋಣ. ಯಾವಾನರ್ಥ ಉದಪಾನೆ ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಹೇತುರ್ಭೂರ್ಮಾ ತೇ ಸಂಗೋಸ್ತ್ವಕರ್ಮಣಿ ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾತ್ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.